ಸಜೆಟ್ ಫ್ಯಾಕ್ಟ್ ಚೆಕ್ ವೆಬಿನಾರ್ಗೆ ಸ್ವಾಗತ. ನಾನು ರಕ್ಷಾ ಕೋಟ್ಯಾನ್. ಥೈರಾಯ್ಡ್ ನಮ್ಮ ಬಾಡಿಲಿ ಇರುವಂತಹ ಸಣ್ಣ ಪಾರ್ಟ್ ಆಗಿದ್ರು ಕೂಡ ಇದರ ಕೆಲಸ ಮಾತ್ರ ದೊಡ್ಡದಾಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಹಾಗೇನೆ ಕೊಬ್ಬನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಅನ್ನ ಮಾಡುತ್ತೆ. ಇವಾಗಂತೂ ಈ ಥೈರಾಯ್ಡ್ ಸಮಸ್ಯೆ ಕಾಮನ್ ಆಗ್ಬಿಟ್ಟಿದೆ. ಹೀಗಾಗಿನೇ ಥೈರಾಯ್ಡ್ಗೆ ಸಂಬಂಧಿಸಿದಂತ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ. ಹಾಗಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ವಿಡಿಯೋಗಳು ಅಥವಾ ಪೋಸ್ಟ್ಗಳು ಎಷ್ಟು ಸತ್ಯ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇವತ್ತು ನಮ್ ಜೊತೆ ಜಾಯಿನ್ ಆಗಿದ್ದಾರೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಚಿತ್ರ ಎಸ್ ಮೇಡಮ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೇನೆ ಮತ್ತೋರ್ವ ವೈದ್ಯರು ಕೂಡ ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ಅನುಷಾ ನಾಡಿಗ್, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿ, ಫೋರ್ಟಿಸ್ ಹಾಸ್ಪಿಟಲ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಸೊ ಡಾಕ್ಟರ್ಸ್, ನಾವಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಥೈರಾಯ್ಡ್ ಬಗ್ಗೆ ಹರಿದಾಡಿರುವಂತಹ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕಿದೀವಿ. ಸೊ ಅದು ಸತ್ಯನ, ಸುಳ್ಳ, ಅರ್ಧ ಸತ್ಯನ ಅಥವಾ ಮಿಸ್ಲೀಡಿಂಗ, ಫೇಕ್ ಅನ್ನೋದನ್ನ ಕೂಡ ನೀವಿವತ್ತು ನಮ್ಗೆ ತಿಳಿಸ್ಕೊಡಿ. ಒಂದ್ ವೇಳೆ ನಮ್ಮ ದೇಹದಲ್ಲಿ ಕೆಲವು ಲಕ್ಷಣಗಳು ಕಂಡು ಬಂದ್ರೆ ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಅಂದ್ರೆ ಯಾವಾಗ್ಲೂ ಸುಸ್ತಾಗೋದು, ಯಾವಾಗ್ಲೂ ಬೇಜಾರಲ್ಲಿರೋದು, ಮತ್ತೆ ಡಿಪ್ರೆಸ್ಡ್ ಆಗಿರೋದು, ಭಯ, ಹಾಗೇನೆ ಕೋಪ ಬರೋದು, ಅಂಡ್ ಚರ್ಮ ಒಣಗೋದು, ಹಾಗೇನೆ ಹೈ BP ಸಮಸ್ಯೆ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಹೌದಾ ಡಾಕ್ಟರ್? ಥೈರಾಯ್ಡ್ ಗ್ರಂಥಿ ಬಂದು 2 ತರದ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ, T4 T3. ನಮ್ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಾದ್ರೇನು ಒಂದ್ ತರದ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ, ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಕಮ್ಮಿ ಆದ್ರೂ ಒಂದ್ ತರದ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ. ಥೈರಾಯ್ಡ್ ಹಾರ್ಮೋನ್ ನಮ್ ದೇಹದಲ್ಲಿ ಹೆಚ್ಚಾದ್ರೆ ವೆಯ್ಟ್ ಇಳಿಯೋದು, ಭಯ ಅನ್ಸೋದು, ಕೈ ನಡ್ಕ ಬರೋದು, ನಿದ್ದೆ ಬರ್ದೇ ಇರೋದು, ಎದೆ ಡಬ ಡಬ ಹೊಡ್ಕೊಳ್ಳೋದು, ಲೂಸ್ ಮೋಷನ್ ತರ ಆಗೋದು, ಇವೆಲ್ಲ ಚಿಹ್ನೆಗಳಾಗ್ತವೆ. ಥೈರಾಯ್ಡ್ ಹಾರ್ಮೋನ್ ದೇಹದಲ್ಲಿ ಕಮ್ಮಿ ಉತ್ಪತ್ತಿ ಆಯ್ತು ಅಂದ್ರೆ ವೆಯ್ಟ್ ಹೆಚ್ಚಾಗೋದು, ಕಾನ್ಸ್ಟಿಪೇಷನ್ ಇರೋದು, ಸುಸ್ತ್ ಅನ್ಸೋದು, ಮೈಕೈ ನೋವು ಅನ್ಸೋದು, ಡಿಪ್ರೆಷನ್, ಬೇಜಾರ್ ತರ ಸಿಂಪ್ಟಮ್ಸ್ ಅನ್ಸೋದು, ಕೈ ಕಾಲೆಲ್ಲ ಒಂದ್ ಸ್ವಲ್ಪ ಊತ ಬಂದಿದ್ ತರ ಬರೋದು, ಹೇರ್ ಫಾಲ್ ಆಗೋದು, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಇವೆಲ್ಲ ಚಿಹ್ನೆಗಳು ಇರ್ಬೋದು. ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದ್ರೆ ಮೋಸ್ಟ್ಲಿ ಅಲ್ಲಿ ಕನ್ಫ್ಯೂಷನ್ ಹೆಚ್ಚಾಗಿ ಬರಲ್ಲ. ಬಟ್ ಹೈಪೋಥೈರಾಯ್ಡಿಸಮ್ ಚಿಹ್ನೆಗಳು ನೋಡಿದ್ರೆ ನಾವು ಒಂದು ಸ್ಟ್ರೆಸ್ ನಲ್ಲಿದ್ದು, ಒಂದು ಡೆಡ್ ಲೈನ್ ಗೆ ಮೀಟ್ ಮಾಡೋದಕ್ಕೆ ನಿದ್ದೆ ಸರಿಯಾಗಿ ಮಾಡದೆ, ಊಟ ಸರಿಯಾಗಿ ಮಾಡದೆ, ಟೆನ್ಷನ್ ತಗೊಂಡಿದ್ರೆ ಇವೆಲ್ಲ ಚಿಹ್ನೆಗಳು ಅದೇ ತರನೇ ಕಾಣಿಸುತ್ತೆ ಅಲ್ವಾ. ಸುಸ್ತ್ ಅನ್ಸೋದು, ಕಾನ್ಸ್ಟಿಪೇಷನ್ ಇರೋದು, ಹೇರ್ ಫಾಲ್ ಆಗೋದು, ಇವೆಲ್ಲ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಕೂಡ ಆಗಬಹುದು. ಸೊ ಇದೆರಡರಲ್ಲಿ ಮೋಸ್ಟ್ ಕಾಮನ್ ಕಂಡೀಷನ್ ಬಂದು ಹೈಪೋಥೈರಾಯ್ಡಿಸಮ್. ಸೊ ಇವೆಲ್ಲ ಚಿಹ್ನೆಗಳಿದ್ರೆ ಡೆಫಿನೆಟ್ಲಿ ಥೈರಾಯ್ಡ್ ಹಾರ್ಮೋನ್ ತೊಂದರೆ ಇದೆ ಅಂತ ಚೆಕ್ ಮಾಡಿಸ್ಕೊಳ್ಬೇಕು. ಆದ್ರೆ ಹೆಚ್ಚಿನ ಮಟ್ಟಿನ ಸಿಂಪ್ಟಮ್ಸ್ ಬಂದು ನಮ್ಮ ಜೀವನ ಶೈಲಿಯಿಂದ ಕೂಡ ಆಗೋದಕ್ಕೆ ಚಾನ್ಸಸ್ ಇವೆ. ಡಾಕ್ಟರ್, ಹಾಗಿದ್ರೆ ಇವಾಗ ಹೇಳಿರುವಂತಹ ಸಿಂಪ್ಟಮ್ಸ್ ಏನಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅಂತ, ಸೊ ಅದು ಟ್ರೂನಾ ಫಾಲ್ಸಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಡೆಫಿನೆಟ್ಲಿ ಟ್ರೂನೇ. ಯಾಕಂದ್ರೆ ಈ ಚಿಹ್ನೆಗಳಿದ್ರೆ ಡೆಫಿನೆಟ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಉಚಿತಾನೆ. ಸೊ ಈ ಸಿಂಪ್ಟಮ್ಸ್ ನಿಜಾನೇ. ಆದ್ರೆ ಈ ಟೆಸ್ಟ್ಗಳು ಮಾಡಿ ಥೈರಾಯ್ಡ್ ರಿಪೋರ್ಟ್ ನಾರ್ಮಲ್ ಬಂದ್ರೆ ಆಮೇಲೆ ನೀವು ನಿಮ್ಮ ವೈದ್ಯರನ್ನು ಮೀಟ್ ಮಾಡಿ ಬೇರೆ ಏನ್ ಕಾರಣ ಇರಬಹುದು ಅಂತ ಕಂಡಿಡ್ದು ಅವುಗಳನ್ನು ಸರಿ ಮಾಡಿಸೋದು ಕೂಡ ಬೇಕು. ಯಾಕಂದ್ರೆ ನಾವು ಪ್ರತಿದಿನ ಕ್ಲಿನಿಕ್ ನಲ್ಲಿ ನೋಡೋದು ಹೇಗೆ ಅಂದ್ರೆ ಹೆಚ್ಚಿನ ಮಟ್ಟಿನ ಜನಕ್ಕೆ ವೈಟಮಿನ್ಗಳು ಕಮ್ಮಿ ಇರುತ್ತವೆ, ಊಟದಲ್ಲಿ ಬೇಕಾಗಿರೋ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಕಮ್ಮಿಗಳಿರುತ್ತೆ, ಅಯನ್ ಕಮ್ಮಿ ಇರುತ್ತೆ, B12 ಕಮ್ಮಿ ಇರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಕೆಲವೊಮ್ಮೆ ಶುಗರ್ ಹೆಚ್ಚಾಗಿರೋದಕ್ಕೆ ಚಾನ್ಸ್ ಇರುತ್ತೆ. ಇವೆಲ್ಲ ಕಾರಣದಿಂದಾನು ಹೇರ್ ಫಾಲ್ ಆಗ್ಬೋದು, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು, ಸುಸ್ತ್ ಅನ್ಸ್ಬೋದು, ಮೂಡ್ ಕಮ್ಮಿ ಇರೋ ತರ ಇರ್ಬೋದು, ಎನರ್ಜಿ ಕಮ್ಮಿ ಇರೋ ತರ ಇರ್ಬೋದು. ಸೊ ನಾವಾಗೆ ಟೆಸ್ಟ್ ಮಾಡ್ಕೊಳ್ಳೋದು ಓಕೆ, ಆದ್ರೆ ವೈದ್ಯರ ಸಲಹೆ ಪಡ್ಕೊಳ್ಳೋದು ಬೆಟರ್. ಸೊ ಹಾಗಿದ್ರೆ ಈ ತರ ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು, ಟೆಸ್ಟ್ ಮಾಡಿಸ್ಬೇಕು, ಫಸ್ಟ್ ಹಾಸ್ಪಿಟಲ್ ಹೋಗ್ಬೇಕು. ಟ್ರೀಟ್ ಮಾಡೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಡೆಫಿನೆಟ್ಲಿ ಎಲ್ಲದನ್ನು ಅಡ್ರೆಸ್ ಮಾಡಿದ್ರೆ ನಮ್ದು ಕ್ವಾಲಿಟಿ ಆಫ್ ಲೈಫ್, ಎನರ್ಜಿ ಲೆವೆಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಥೈರಾಯ್ಡ್ ಅಂದ್ರೆ ಏನು, ಅಂದ್ರೆ ಇದು ನಮ್ಮ ದೇಹದಲ್ಲಿ ಹೇಗೆ ವರ್ಕ್ ಆಗುತ್ತೆ? ಸೊ ನಮ್ಮ ಗಂಟಲಿನ ಈ ಭಾಗದಲ್ಲಿ ಒಂದು ಬಟರ್ಫ್ಲೈ ಶೇಪ್ ನಲ್ಲಿ ಇರುವ ಒಂದು ಗ್ರಂಥಿ, ಅದು 2 ಇಂಪಾರ್ಟೆಂಟ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ, T4 T3 ಅಂತ. ಸೊ ನೀವ್ ಹೇಳಿದ್ದಾಗೆ ಇದು ವೆಯ್ಟ್ ಮೇಂಟೈನ್ ಮಾಡಕ್ ಬೇಕಾಗುತ್ತೆ, ಇದು ಮತ್ತೆ ಮೂಡ್ ಮೇಂಟೈನ್ ಮಾಡಕ್ ಬೇಕಾಗುತ್ತೆ. ಬಟ್ ಇದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆದ ಹಾರ್ಮೋನ್. ಇದು ನಮ್ಮ ದೇಹದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಈ ಹಾರ್ಮೋನ್ ಬೇಕಾದ ಹಾರ್ಮೋನ್. ಸೊ ಇದು ನಮ್ಮ ಮೆಟಬಾಲಿಸಮ್ ರೆಗ್ಯುಲೇಟ್ ಮಾಡುತ್ತೆ,
ಚಿಕ್ಕ ವಯಸ್ಸಿನಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಮೆದುಳಿನ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆದ ಹಾರ್ಮೋನ್. ಬೆಳೆಯುವ ಮಕ್ಕಳಲ್ಲಿ ಹೈಟ್ ಕರೆಕ್ಟ್ ಆಗಿ ಬೆಳೆಯುವುದಕ್ಕೆ ಈ ಹಾರ್ಮೋನ್ ತುಂಬಾ ಮುಖ್ಯವಾದದ್ದು. ಮತ್ತೆ 10-15 ವಯಸ್ಸಿನ ಮಕ್ಕಳಲ್ಲಿ ಪ್ಯೂಬರ್ಟಿ ಏನಂತೀವಿ, ಪ್ಯೂಬರ್ಟಿ ನಾರ್ಮಲ್ ಆಗಿ ಬರೋದಿಕ್ಕೆ, ಪ್ರೋಗ್ರೆಸ್ ಆಗೋದಿಕ್ಕೆ ಈ ಹಾರ್ಮೋನ್ ತುಂಬಾ 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 ಇಂಪಾರ್ಟೆಂಟ್. ಅದಕ್ಕಿಂತ ಹೆಚ್ಚಿನ ವಯಸ್ಸಿನರಲ್ಲಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರುವುದಕ್ಕೆ ಈ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ಬವಲ್ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿ ಆಗೋದಿಕ್ಕೆ ಈ ಹಾರ್ಮೋನ್ ಇಂಪಾರ್ಟೆಂಟ್. ಬ್ಲಡ್ ಕರೆಕ್ಟ್ ಆಗಿ ಪಂಪ್ ಆಗ್ತಾ ಇದೆಯಾ ಇಲ್ವಾ, ಪಲ್ಸ್ ರೇಟ್, ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಆಗಕ್ಕೆ ಈ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಚರ್ಮ, ಸ್ಕಿನ್, ಹೇರ್ ಇದೆಲ್ಲದಕ್ಕೂ ಕೂಡ ಈ ಹಾರ್ಮೋನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಹೆಚ್ಚು ಕಡಿಮೆ ನಮ್ಮ ದೇಹದಲ್ಲಿ ಈ ಹಾರ್ಮೋನಿನ ಎಫೆಕ್ಟ್ ಇಲ್ಲದೆ ಇರುವ ಆರ್ಗನ್ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಅಂದ್ರೆ ಓವರ್ ಆಲ್ ಬಾಡಿ ಹೆಲ್ತ್ ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟ್ ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಇದು ಏನು ಥೈರಾಯ್ಡ್ ಅಲ್ಲಿ ಏನಾದ್ರು ಏರುಪೇರ್ ಆದ್ರೆ ಕೂದ್ಲು ಉದುರೋ ಸಮಸ್ಯೆ ಬರ್ಬೋದು ಅಂತ. ಯಾಕೆ ಈ ತರ ಆಗುತ್ತೆ? ಅಂದ್ರೆ ಹೆಚ್ಚಿನವರಿಗೆ ಕೂದ್ಲು ಉದುರುತ್ತಾ ಇದೆ ಅಂದಾಗ ಮೇನ್ ಅನ್ಸೋದು ಒಂದು ಸ್ಟ್ರೆಸ್ ಇಂದ ಬರುತ್ತೆ, ಇನ್ನೊಂದು ಥೈರಾಯ್ಡ್ ಇದ್ದಾಗ ಬರುತ್ತೆ ಅನ್ನೋ ಡೌಟ್ ಇರುತ್ತೆ. ಸೊ ಥೈರಾಯ್ಡ್ ಇದ್ದಾಗ ಯಾವ ಕಾರಣಕ್ಕೆ ಕೂದ್ಲು ಉದುರುತ್ತೆ? ಸೊ ಥೈರಾಯ್ಡ್ ಹಾರ್ಮೋನ್ ಬಂದು ಹೆಚ್ಚು ಕಡಿಮೆ ಎಲ್ಲ ಸ್ಕಿನ್ ಮತ್ತೆ ಸ್ಕಿನ್ ಅಪೆಂಡೇಜಸ್, ಹೇರ್ ಬಂದು ಸ್ಕಿನ್ ಅಪೆಂಡೇಜ್ ಆಗುತ್ತೆ. ಇದನ್ನು ಕರೆಕ್ಟ್ ಆಗಿ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡಿ, ಅದರಲ್ಲಿ ಬ್ಲಡ್ ಫ್ಲೋ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ನ್ಯೂಟ್ರಿಯನ್ಸ್ ಪ್ರೊವೈಡ್ ಮಾಡಿ ಅದ್ರದ್ದು ಹೆಲ್ತ್ ನ ಮೇಂಟೈನ್ ಮಾಡುತ್ತೆ. ಸೊ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇರಬೇಕಾದ್ರೆ ಇದು ಅದ್ರದ್ದು ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ಸ್ಕಿನ್ ಬಂದು ಡ್ರೈ ಆಗಬಹುದು, ಮತ್ತೆ ಕ್ರಾಕ್ಸ್ ಜಾಸ್ತಿ ಕಾಣಿಸ್ಕೊಳ್ಬಹುದು, ಮತ್ತೆ ಹೇರ್ ಫಾಲ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ನಾನು ಹೇಳ್ದಂಗೆ ಹೇರ್ ಫಾಲ್ ಬಂದು ಥೈರಾಯ್ಡ್ ನಾರ್ಮಲ್ ಇದ್ರೂ ಕೂಡ ಆಗೋದಿಕ್ಕೆ ಬೇರೆ ಚಾನ್ಸಸ್ಗಳು ಏನು ಅಂದ್ರೆ, ನಾವ್ ಎಲ್ಲರೂ ನಮ್ ಊಟದಲ್ಲಿ ಎಷ್ಟು ನಮ್ ದೇಹಕ್ಕೆ ಬೇಕೋ ಅಷ್ಟು ಪ್ರೋಟೀನ್ ಸೇವಿಸ್ತಾ ಇಲ್ಲ, ಎಷ್ಟು ಅಯರ್ನ್ ಬೇಕೋ ಅಷ್ಟು ಸೇವಿಸ್ತಾ ಇಲ್ಲ, ವೈಟಮಿನ್ ಡಿ, ಕ್ಯಾಲ್ಸಿಯಂ ನಮ್ ಡಯಟ್ ನಲ್ಲಿ ಎಲ್ಲ ಕಮ್ಮಿ ಇದೆ. ಇವೆಲ್ಲ ಕಾರಣದಿಂದಾನು ಹೇರ್ ಫಾಲ್ ಆಗ್ಬಹುದು. ಸೊ ಥೈರಾಯ್ಡ್ ತೊಂದ್ರೆ ಹೇರ್ ಫಾಲ್ಗೆ ಒಂದು ಕಾರಣ ಇರ್ಬೋದು, ಆದ್ರೆ ಹೇರ್ ಫಾಲ್ಗೆ ಹಲವಾರು ಕಾರಣಗಳಿವೆ. ಅಂದ್ರೆ ಥೈರಾಯ್ಡ್ ಇದ್ದಾಗ್ಲೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಅದ್ರ ಹೊರತಾಗಿನೂ ಬೇರೆ ರೀಸನ್ಗಳು ಕೂಡ ಇರುತ್ತೆ ಅಂತ. ಎಸ್, ಅಂದ್ರೆ ಈಗ ಥೈರಾಯ್ಡ್ ಇದ್ದಾಗ ಕೂದಲು ಉದುರುತ್ತೆ ಅಂತ ಹೇಳಿದ್ರಲ್ವಾ ನೀವು, ಈಗ ಅದು ಒಂದು ಕಾರಣ ಆಗುತ್ತೆ ಅಂತ. ಅದು ಯಾಕಾಗುತ್ತೆ ಅಂತ? ಅದೇ ಹೇರ್ ಬಂದು ಫ್ರೆಜೈಲ್ ಆಗುತ್ತೆ. ಫ್ರೆಜೈಲ್ ಅಂದ್ರೆ ಅದ್ರದ್ದು ಬಾಂಡ್ಸ್ ಇರುತ್ತಲ್ಲ, ಅದು ಸ್ಟ್ರೆಂತ್ ಆಫ್ ದ ಹೇರ್ ಬಂದು ಅಫೆಕ್ಟ್ ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದ್ರೆ. ಆ ಕಾರಣದಿಂದ ಬ್ರೇಕೇಜ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಹೇರ್ ಗ್ರೋತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಕಾರಣದಿಂದ ಹೇರ್ ಫಾಲ್ ಆಗುತ್ತೆ, ಹೇರ್ ಥಿನ್ನಿಂಗ್ ಕೂಡ ಆಗೋದಿಕ್ ಚಾನ್ಸ್ ಇದೆ. ಡಾಕ್ಟರ್ ಅನುಷಾ ಮ್ಯಾಮ್, ಥೈರಾಯ್ಡ್ ಉಂಟಾಗೋದಕ್ಕೆ ಯಾವ್ದೆಲ್ಲ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಂದ್ರೆ ಪ್ರಕೃತಿಯ ವಿರುದ್ಧ ನಾವು ಜೀವನವನ್ನ ನಡೆಸೋದು, ಅಧಿಕ ಮಾನಸಿಕ ಒತ್ತಡ, ವ್ಯಾಯಾಮ ಇಲ್ಲದೆ ಇರೋದು, ಕಡಿಮೆ ಅಯೋಡಿನ್ ಅಂಶ ಇರೋದು, ಹಾಗೇನೆ ಪೌಷ್ಟಿಕ ಆಹಾರವನ್ನ ಸೇವಿಸದೇ ಇರೋದು ಅಂತ ಹೇಳಿದ್ದಾರೆ. ಇದು ನಿಜಾನಾ ಡಾಕ್ಟರ್? ಹೌದು, ನೀವ್ ಹೇಳ್ತಾ ಇರೋದು ಖಂಡಿತ ನಿಜ. ಸೊ ಈಗ ಥೈರಾಯ್ಡ್ ಬರೋದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಆಟೋಇಮ್ಯುನಿಟಿ ಅಂತ ಹೇಳ್ತಾರೆ. ಆಟೋಇಮ್ಯುನಿಟಿ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಇರೋ ಇಮ್ಯೂನ್ ಸಿಸ್ಟಮ್ ನಿಮ್ ಥೈರಾಯ್ಡ್ ಗ್ಲ್ಯಾಂಡ್ ನ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಅವಾಗ ಹೈಪೋಥೈರಾಯ್ಡಿಸಮ್ ಲೋ ಥೈರಾಯ್ಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ಅಂದ್ರೆ ಹೈ ಥೈರಾಯ್ಡ್ ಆಗುತ್ತೆ. ಸೊ ಎರಡರಲ್ಲೂ ಕೂಡ ಆಟೋಇಮ್ಯುನಿಟಿ ಕಾಮನ್. ಸೊ ಆಟೋಇಮ್ಯುನಿಟಿ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ, ಅದು ಬಿಕಾಸ್ ಒಂದು ಎಕ್ಸ್ ಕ್ರೋಮೋಸೋಮ್ ಎಕ್ಸ್ಟ್ರಾ ಇರೋದ್ರಿಂದ ಪ್ಲಸ್ ಈಸ್ಟ್ರೋಜನ್ ಇರೋದ್ರಿಂದ ಫಿಮೇಲ್ಸ್ ಅಲ್ಲಿ ಜಾಸ್ತಿ. ಅದ್ರ ಜೊತೆ ಕೆಲವು ಫ್ಯಾಕ್ಟರ್ಸ್ ಆಟೋಇಮ್ಯುನಿಟಿನ ಟ್ರಿಗರ್ ಮಾಡುತ್ತೆ. ಅದು ಸ್ಟ್ರೆಸ್ ಇರಬಹುದು, ತುಂಬಾ ಅಂದ್ರೆ ತುಂಬಾ ಒತ್ತಡ ತಗೊಳ್ಳೋದ್ರಿಂದ, ಅಥವಾ ನಿಮ್ಮ ಡಯಟ್ ಅಲ್ಲಿ ಪೌಷ್ಟಿಕಾಂಶ ಇಲ್ಲ, ಎಸ್ಪೆಷಲಿ ಜಿಂಕ್, ಸೆಲಿನಿಯಂ ಮತ್ತೆ ಅಯೋಡಿನ್ ಅದು ಡಿಫಿಷಿಯನ್ಸಿ ಇರೋದ್ರಿಂದ, ಹಾಗೆ ನಿಮ್ ಎಕ್ಸರ್ಸೈಸ್, ನಿಮ್ಮ ಆಕ್ಟಿವಿಟಿ ಲೆವೆಲ್ ತುಂಬಾ ಕಮ್ಮಿ ಇರೋದು, ಸೆಡೆಂಟರಿ ಲೈಫ್ ಇರೋದ್ರಿಂದ ಕೂಡ ಆಟೋ ಇಮ್ಯುನಿಟಿ ಟ್ರಿಗರ್ ಆಗ್ಬಿಟ್ಟು ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಏನು ನಾವು ಜೀವನ ಶೈಲಿ ಚೆನ್ನಾಗಿಲ್ದೇ ಇದ್ರೆ, ಅಥವಾ ಚೆನ್ನಾಗಿರೋ ಫುಡ್ ತಗೊಳ್ದೇ ಇದ್ರೆ, ಎಕ್ಸರ್ಸೈಸ್ ಮಾಡದೇ ಇದ್ರೆ ಥೈರಾಯ್ಡ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ನ ನೀವು ಟ್ರೂ ಅಂತ ಹೇಳ್ತಾ ಇದ್ದೀರಾ? ಹೇಳಿದ್ದು ಖಂಡಿತವಾಗಿ ನಿಜ, ಇಟ್ಸ್ ಟ್ರೂ. ಡಾಕ್ಟರ್, ಈ ಥೈರಾಯ್ಡ್ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡು ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಒಂದ್ ವೇಳೆ ಮಹಿಳೆಯರೆಲ್ಲ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ? ಸೊ ಥೈರಾಯ್ಡ್ ಯಾರಿಗ್ ಬೇಕಾದ್ರೆ ಬರಬಹುದು, ಬಟ್ ಆದ್ರೆ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಕಾಮನ್ ಆಗಿ ಬರುತ್ತೆ. ಅದಕ್ಕೆ ಕೆಲವು ರೀಸನ್ಗಳಿದೆ. ಈ ಥೈರಾಯ್ಡ್ ಅಷ್ಟೇ ಅಲ್ಲ, ಯಾವುದೇ ಆಟೋಇಮ್ಯೂನ್ ಕಂಡೀಷನ್ ಆದ್ರೂ ಕೂಡ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಬರುತ್ತೆ. ಕಾರಣ ಫಿಮೇಲ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಅಂತ ಇರುತ್ತೆ, ಎಕ್ಸ್ ಅಂತ ಬರುತ್ತಲ್ವಾ, ಆದ್ರೆ ಅದು ಕೂಡ ಆಟೋಇಮ್ಯೂನಿಟಿನ ಟ್ರಿಗರ್ ಮಾಡುತ್ತೆ. ಹಾಗೆ ಫಿಮೇಲ್ಸ್ ಹಾರ್ಮೋನ್ಸ್ ಇದೆ ಅಲ್ಲ, ಈಸ್ಟ್ರೋಜನ್, ಸೊ ಅದು ಕೂಡ ಈ ಆಟೋಇಮ್ಯುನಿಟಿ ಟ್ರಿಗರ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಫಿಮೇಲ್ಸ್ ಅಲ್ಲಿ
ಜಾಸ್ತಿ ಕಾಮನ್. ಇನ್ನು ಕೆಲವು ಅದರ್ ಥಿಯರೀಸ್ ಕೂಡ ಇದೆ. ಫಿಮೇಲ್ಸ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇದೆ ಅಂತ ಇದೆ, ಫಿಮೇಲ್ಸ್ ಅಲ್ಲಿ ಥೈರಾಯ್ಡ್ ಹಾರ್ಮೋನ್ ಸ್ವಲ್ಪ ಗ್ಲ್ಯಾಂಡ್ ಸೈಜ್ ಕಡಿಮೆ ಇದೆ ಅಂತ ಇರುತ್ತೆ. ಬಟ್ ಮೇನ್ ಆಗಿ ಎಕ್ಸ್ ಕ್ರೋಮೋಸೋಮ್ ಮತ್ತೆ ಈಸ್ಟ್ರೋಜನ್ ಇಂದ ಆಟೋಇಮ್ಯುನಿಟಿ ಚಾನ್ಸಸ್ ಫಿಮೇಲ್ಸ್ ಅಲ್ಲಿ ಜಾಸ್ತಿ, ಪ್ಲಸ್ ಥೈರಾಯ್ಡ್ ಎನಿ ಆಟೋಇಮ್ಯೂನ್ ಕಂಡೀಷನ್ ಫಿಮೇಲ್ಸ್ ಅಲ್ಲಿ ಜಾಸ್ತಿ. ಡಾಕ್ಟರ್, ಈಗ ಯಾವ್ದೆಲ್ಲ ಕಾರಣದಿಂದಾಗಿ ನಮಗೆ ಥೈರಾಯ್ಡ್ ಬರುತ್ತೆ ಅನ್ನೋದನ್ನ ನೀವು ಹೇಳಿದ್ರಿ, ಅಂದ್ರೆ ಟ್ರೂ ಅನ್ನೋದನ್ನ ಹೇಳಿದ್ರಿ. ಈಗ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬಹುದು? ಅಂದ್ರೆ ಥೈರಾಯ್ಡ್ ಬರದೇ ಬೇಡ ಅಂದ್ರೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಅದು ಬರದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಟಬಹುದು? ಡೆಫಿನೆಟ್ಲಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಕೇಳಿರ್ಬೋದು. ಸೊ ನೀವು ಆಲ್ರೆಡಿ ಮೆನ್ಷನ್ ಮಾಡಿದ್ರ ಕಾರಣಗಳೇನು ಅಂತ. ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ಡಯಟ್ ಅಂದ್ರೆ ನ್ಯೂಟ್ರಿಷನ್ ಅಂತ ಬಂದಾಗ ಕರೆಕ್ಟ್ ಆಗಿ ನ್ಯೂಟ್ರಿಷಸ್ ಫುಡ್ ತಗೋಬೇಕು, ಸೆಲೆನಿಯಂ ಜಿಂಕ್ ಕಂಟೆಂಟ್ ಆಗಿರೋ ಫುಡ್ ತಗೋಬೇಕು. ಹಾಗೆ ಅಯೋಡಿನ್ ಎಷ್ಟು ಬೇಕು ಅಷ್ಟು ನಿಮ್ ಫುಡ್ ಅಲ್ಲಿ ಇರಬೇಕು. ಜೊತೆಗೆ ಎಕ್ಸರ್ಸೈಸ್, ನೀವು ಆಕ್ಟಿವಿಟಿ ಲೆವೆಲ್ ನಾರ್ಮಲ್ ಆಗಿದ್ದಷ್ಟು ಮೆಟಾಬಲಿಸಮ್ ಬೆಟರ್ ಆಗಿರುತ್ತೆ. ಹಾಗೆ ಇದನ್ನ ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆ ನಿಮ್ ಮೆಂಟಲ್ ಹೆಲ್ತ್ ಅಂದ್ರೆ ನೀವು ಎಷ್ಟು ಸ್ಟ್ರೆಸ್ ತಗೊಳ್ತೀರಾ ಅದೆಲ್ಲ ತುಂಬಾನೇ ಮ್ಯಾಟರ್ ಆಗುತ್ತೆ. ಅಂದ್ರೆ ಯೋಗ ಮೆಡಿಟೇಷನ್ ಎಲ್ಲ ಮಾಡ್ಬಿಟ್ಟು ಮೆಂಟಲ್ ಹೆಲ್ತ್ ನ ಮೇಂಟೈನ್ ಮಾಡಿದ್ರು ಈ ಥೈರಾಯ್ಡ್ ಪ್ರಾಬ್ಲಮ್ ನ ಪ್ರಿವೆಂಟ್ ಮಾಡ್ಬೋದು. ಅಕಸ್ಮಾತ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮೆಡಿಕೇಶನ್ ಕರೆಕ್ಟ್ ಆಗಿ ತಗೊಳ್ಳೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಅಂದ್ರೆ ಫಿಸಿಕಲ್ ಹಾಗೇನೆ ಮೆಂಟಲ್ ಹೆಲ್ತ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಕರೆಕ್ಟ್ ಆಗಿರೋ ಫುಡ್ ತಗೋಬೇಕು ಅಂಡ್ ಸ್ಟ್ರೆಸ್ ತಗೋಬಾರ್ದು. ಸೊ ಅದು ಮೆಂಟಲ್ ಹೆಲ್ತ್ ಬರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಏನು ಥೈರಾಯ್ಡ್ ಬರದೇ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೇವೆ. ಒಂದು ಆಕ್ಟಿವಿಟಿ ಲೆವೆಲ್, ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್ ಚಿತ್ರಾ ಮ್ಯಾಮ್, ಈ ಥೈರಾಯ್ಡ್ ಇದ್ದವರಿಗೆ ಮಗು ಆಗುತ್ತಾ ಅನ್ನೋ ಅನುಮಾನ ಇರುತ್ತೆ. ಸೊ ಈ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಓವ್ಯುಲೇಷನ್ ಗೆ ಅಡ್ಡಿ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಇದು ನಿಜಾನಾ ಡಾಕ್ಟರ್? ಇದು ಪಾರ್ಷಿಯಲಿ ನಿಜ ಅಂತ ಹೇಳ್ಬೋದು. ಯಾಕಂದ್ರೆ ಅನ್ಟ್ರೀಟೆಡ್ ಆಗಿತ್ತು ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಆದ್ರೂ ಆಗ್ಲಿ ಹೈಪೋಥೈರಾಯ್ಡಿಸಮ್ ಆದ್ರೂ ಆಗ್ಲಿ ಓವ್ಯುಲೇಷನ್ ನ ಇಂಟರ್ಫಿಯರ್ ಆಗುತ್ತೆ. ಓವ್ಯುಲೇಷನ್ ಅಂದ್ರೆ ನಮ್ ದೇಹದಲ್ಲಿ ಪ್ರತಿ ತಿಂಗಳು ಓವರೀಸ್ ಇಂದ ಮೊಟ್ಟೆ ಉತ್ಪತ್ತಿಯಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದು, ಪ್ಲಸ್ ಓವ್ಯುಲೇಷನ್ ಆದ್ರೇನೆ ಮಕ್ಕಳಾಗೋ ಚಾನ್ಸಸ್ ಕೂಡ ಸರಿಯಾಗಿ ಆಗೋದು. ಅನ್ಟ್ರೀಟೆಡ್ ಇದ್ರೆ ಮಾತ್ರ ಇದೆರಡೂ ಕಾರಣದಿಂದ ಓವ್ಯುಲೇಷನ್ ಅಫೆಕ್ಟ್ ಆಗುತ್ತೆ. ಆದ್ರೆ ಟ್ರೀಟ್ ಮಾಡಿ ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಆಗಿ ಮೇಂಟೈನ್ ಮಾಡಿದ್ರೆ ಥೈರಾಯ್ಡ್ ಇರೋ ಹೆಂಗಸರಿಗೂ ಕೂಡ ಓವ್ಯುಲೇಷನ್ ರೇಟ್ ಮತ್ತೆ ಪ್ರೆಗ್ನೆನ್ಸಿ ರೇಟ್ ಸಾಧಾರಣ ಹೆಂಗಸರಿಗೆ ಏನ್ ರೇಟ್ಸ್ ನಲ್ಲಿ ಇದೆಯೋ ಅದೇ ರೇಟ್ಸ್ ನಲ್ಲಿ ಆಗೋದಕ್ಕೆ ಚಾನ್ಸಸ್ ಇದೆ. ಇದು ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮೆಸೇಜ್. ಯಾಕಂದ್ರೆ ಈ ತರ ಸೋಷಿಯಲ್ ಮೀಡಿಯಾ ರೀಲ್ಸ್ ನೋಡ್ಬಿಟ್ಟು ಎಷ್ಟೊಂದು ಹೆಂಗಸರು ಅವರ ನಿದ್ದೆ ಕಳ್ಕೊಳ್ತಾರೆ, ಪೀಸ್ ಲೆವೆಲ್ಸ್ ಕಳ್ಕೊಳ್ತಾರೆ, ಪ್ಲಸ್ ಬೇರೆ ಬೇರೆ ವಿಧದ ಟ್ರೀಟ್ಮೆಂಟ್ ನ ಪಡ್ಕೊಳ್ಳೋಕೆ ಆತಂಕದಲ್ಲಿರ್ತಾರೆ. ಸೊ ಇದನ್ನ ನಾನು ಮತ್ತೆ ರಿಎಂಫಸೈಸ್ ಮಾಡ್ತೀನಿ. ಅನ್ಟ್ರೀಟೆಡ್ ಆಗಿ ಬಿಟ್ರೆ ಅಂದ್ರೆ TSH, T4, T3 ಹಾರ್ಮೋನ್ಗಳೆಲ್ಲ ಔಟ್ ಆಫ್ ರೇಂಜ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಓವ್ಯುಲೇಷನ್ ಅಫೆಕ್ಟ್ ಆಗುತ್ತೆ. ಆದ್ರೆ ಅದನ್ನ ಕರೆಕ್ಟ್ ಆಗಿ ಚಿಕಿತ್ಸೆ ಪಡ್ಕೊಂಡು ನಾರ್ಮಲ್ ರೇಂಜಿಗೆ ಬಂದ್ರೆ ಯೂಶಲಿ ಪ್ರೆಗ್ನೆನ್ಸಿ ರೇಟ್ಸ್ ಅಫೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಅಂದ್ರೆ ಈ ಸ್ಟೇಟ್ಮೆಂಟ್ ನ ನೀವು ಅರ್ಧ ಸತ್ಯ ಅಂತ ಹೇಳ್ತೀರಾ? ಪಾರ್ಷಿಯಲಿ ಟ್ರೂ. ಹಾಗಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೀಟ್ಮೆಂಟ್ ತಗೊಳ್ದೆ ಬಿಟ್ಟಾಗ ಎಫೆಕ್ಟ್ ಆಗುತ್ತೆ. ಟ್ರೀಟ್ಮೆಂಟ್ ತಗೊಂಡಾಗ ಡೆಫಿನೆಟ್ಲಿ ಏನು ಆತರ ಆಗೋದಿಲ್ಲ. ಅಂದ್ರೆ ಕೆಲವರಿಗೆ ಆ ಭಯ ಇದ್ದೇ ಇರುತ್ತೆ. ಜನರಲ್ ಆಗಿ ಅನ್ಕೋತಾರೆ ಈ ತರ ಇದ್ರೆ ಓವ್ಯುಲೇಷನ್ ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ನಮ್ಗೆ ಆಗಲ್ವೇನೋ ಅನ್ನೋ ಭಯ ಇರುತ್ತೆ. ಸೊ ಈಗೇನ್ ಅದು ಮೆಂಟಲಿ ಅವರು ಸ್ಟ್ರೆಸ್ ತಗೊಳ್ಳೋ ಹಾಗೆ ಆಗತ್ತೆ. ಸೊ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹಾಗೇನೆ ಈ ಥೈರಾಯ್ಡ್ ಇದ್ದವರು ಕೆಲವರು ದಪ್ಪ ಆಗ್ತಾರೆ, ಇನ್ ಕೆಲವರು ಸಣ್ಣ ಆಗ್ತಾರೆ. ಇದು ಯಾಕೆ ಡಾಕ್ಟರ್? ಓಕೆ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ನಲ್ಲಿ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಾದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಆ ತರ ತೊಂದರೆ ಬಂತು ಅಂದ್ರೆ ವೇಟ್ ಕಡಿಮೆ ಆಗೋದಿಕ್ ಚಾನ್ಸ್ ಇದೆ. ಥೈರಾಯ್ಡ್ ಹಾರ್ಮೋನ್ ದೇಹದಲ್ಲಿ ಕಡಿಮೆ ಆಯ್ತು ಅಂದ್ರೆ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗುತ್ತೆ, ಅವಾಗ ವೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಎರಡೂ ಚಿಹ್ನೆಗಳು ಬರಬಹುದು. ಯಾವ ತರದ್ದು ಕಂಡೀಷನ್ ನಿಮಗೆ ಬಂದಿದೆಯೋ ಅದ್ರ ಪ್ರಕಾರ ನಿಮ್ದು ವೇಟ್ ಫ್ಲಕ್ಚುಯೇಟ್ ಆಗ್ಬಹುದು. ಬಟ್ ಸಾಮಾನ್ಯವಾಗಿ ನೋಡಿದ್ರೆ ಹೈಪೋಥೈರಾಯ್ಡಿಸಮ್ ಪಾಪ್ಯುಲೇಷನ್ ನಲ್ಲಿ ಮೋರ್ ಕಾಮನ್, ಹೈಪರ್ ಥೈರಾಯ್ಡಿಸಮ್ ಅಷ್ಟೊಂದು ಕಾಮನ್ ಅಲ್ಲ. ಅಂದ್ರೆ ಯೂಶಲಿ ವೇಟ್ ಕಡಿಮೆ ಆಯ್ತು ಅಂದ್ರೆ ಒಂದು ತಿಂಗಳಲ್ಲಿ 3-4 kg ಆ ತರ ಕಡಿಮೆ ಆಗುತ್ತೆ. ಸೊ ಅವರು ತಕ್ಷಣ ಡಾಕ್ಟರ್ ಹತ್ರ ಬಂದ್ಬಿಡ್ತಾರೆ. ಆದ್ರೆ ಥೈರಾಯ್ಡ್ ಇಲ್ಲದೆ ಇರೋ ಜನಕ್ಕೆ ಕೂಡ ಸ್ಲೋಲಿ ಗ್ರಾಜುಯಲಿ ನಮ್ಮ ಜೀವನ ಶೈಲಿಯಿಂದ ವೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹೈಪೋಥೈರಾಯ್ಡಿಸಮ್ ಡಯಾಗ್ನೋಸ್ ಮಾಡೋದು ಮಿಸ್ ಆಗೋದಿಕ್ ಚಾನ್ಸಸ್ ಹೆಚ್ಚು. ಹಾಗಾದ್ರೆ ಈ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಇರುತ್ತಲ್ಲ, ಸೊ ಇದು ಇಂಥವ್ರಿಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾರಿಗ್ ಬೇಕಾದ್ರೂ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು.
ಸೊ ಅವಾಗ ದಪ್ಪ ಆಗ್ತಾರೆ, ಕೆಲವರು ಸಣ್ಣ ಆಗ್ತಾರೆ. ಎಸ್, ಯಾರಿಗೆ ಬರುತ್ತೆ ಅನ್ನೋದಕ್ಕೆ ಕೆಲವೊಂದು ಚಿಹ್ನೆಗಳಿವೆ. ಓಕೆನಾ? ಸೊ ನಿಮ್ ಕುಟುಂಬದಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇದ್ರೆ, ಕುಟುಂಬದಲ್ಲಿ ಅಂದ್ರೆ ನಿಮ್ ತಂದೆ ತಾಯಿ, ಅಜ್ಜಿ ತಾತ, ಮಕ್ಕಳು, ಒಡ ಹುಟ್ಟಿದವರು, ನಿಮ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತೀವಿ ಇವ್ರನ್ನ, ರಕ್ತ ಸಂಬಂಧಿಕರು, ಇವರಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇದ್ರೆ ನಮಗ್ ಬರುವ ಚಾನ್ಸಸ್ ಇದೆ. ಎಷ್ಟು ಚಾನ್ಸಸ್ ಇದೆ ಅಂದ್ರೆ ಆ ಚಾನ್ಸಸ್ ಬಂದು ಮೇ ಬಿ 2 to 10% ಅಂತ ಹೇಳ್ಬೋದು. ಅಂದ್ರೆ 100% ಬರುತ್ತೆ ಅಂತಾನೂ ಇಲ್ಲ. ಸೊ ಇವಾಗ ತಾಯಿಗೆ ಥೈರಾಯ್ಡ್ ಇತ್ತು ಅಂದ್ರೆ ಮಗುಗೆ 100% ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮಗುವಿಗೆ ಥೈರಾಯ್ಡ್ ಬರುವ ಚಾನ್ಸಸ್ ನಾರ್ಮಲ್ ಬೇರೆ ಫ್ಯಾಮಿಲಿ ಮಗುವಿಗಿಂತ ಒಂದ್ ಸ್ವಲ್ಪ ಹೆಚ್ಚು, 2 to 10% ಹೆಚ್ಚು. ಆದ್ರೆ ಅದಕ್ಕೇನ್ ಮಾಡ್ಬೇಕು, ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ರೆಗ್ಯುಲರ್ ಆಗಿ ಹೋಗ್ಬೇಕಾದ್ರೆ ಆ ಮಗುವಿನ ಬೆಳವಣಿಗೆ, ಹೈಟ್ ಮತ್ತೆ ವೆಯ್ಟ್ ಅನ್ನ ಹೇಗಿದ್ರು ಡಾಕ್ಟರ್ ಚೆಕ್ ಮಾಡ್ತಾರೆ. ಅದನ್ನ ಗ್ರೋತ್ ಚಾರ್ಟ್ ಅಂತ ಹೇಳ್ತೀವಿ. ಆ ಗ್ರೋತ್ ಚಾರ್ಟ್ ನಲ್ಲಿ ಪೀಡಿಯಾಟ್ರಿಷಿಯನ್ ಹತ್ರ ಪ್ಲಾಟ್ ಮಾಡಿಸ್ಕೊಂಡು ಮಗು ತನ್ನ ಏಜ್ ತಕ್ಕಿಗೆ ಕರೆಕ್ಟ್ ಆಗಿ ಬೆಳೀತಾ ಇದೆಯಾ ಅಂತ ನೋಡ್ಕೊಂಡ್ ಬಂದ್ರೆ ಸಾಕು. ಪ್ರತಿ ಸತಿ ಮಗುಗೆ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಮಗುವಿನ ಬೆಳವಣಿಗೆನಲ್ಲಿ ಏನಾದ್ರು ತೊಂದರೆ ಕಾಣಿಸ್ಕೊಳ್ತು, ಹೈಟ್ ಸರಿಯಾಗಿ ಬೆಳೀತಿಲ್ಲ, ಇಲ್ಲ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಬಂತು ಅಂದ್ರೆ ಅವಾಗ ನಿಮ್ ಡಾಕ್ಟರ್ ಅದನ್ನ ನೋಡ್ಬಿಟ್ಟು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾ ಇಲ್ಲ ಅಂತ ತಿಳಿಸ್ತಾರೆ. ಸೊ ನಾನು ಎಲ್ಲಾ ಪೇರೆಂಟ್ಸ್ಗೂ ಹೇಳೋದು ಇದೋನೆ, ನಿಮಗ್ ಥೈರಾಯ್ಡ್ ಇದ್ರು ಕೂಡ ಹೆದರ್ಕೊಳ್ಳೋದ್ ಬೇಕಿಲ್ಲ. ಮಕ್ಕಳನ್ನ ನಾರ್ಮಲ್ ಆಗಿ ನಾವ್ ಹೇಗೆ ಇಮ್ಯುನೈಸೇಷನ್ ಕರ್ಕೊಂಡು ಹೋಗ್ತೀವಿ, ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಆ ಟೈಮ್ ನಲ್ಲಿ ಮಾಡೋ ಹೈಟ್ ವೆಯ್ಟ್ ಅನ್ನ ಕ್ಲೀನ್ ಆಗಿ ಪ್ಲಾಟ್ ಮಾಡ್ಕೊಳ್ಬೇಕು. ಗ್ರೋತ್ ಚಾರ್ಟ್ ನಲ್ಲಿ ಪ್ಲಾಟ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾವತ್ತೋ ಒಂದಿನ ಮಾಡಿದ ಹೈಟ್ ಇಟ್ಬಿಟ್ಟು ನೋಡ್ಬಿಟ್ಟು ಹೇಳಿ ಡಾಕ್ಟರ್ ಅಂದ್ರೆ ನೋಡೋದಕ್ಕೆ ಕಷ್ಟ ಆಗುತ್ತೆ. 6 ತಿಂಗಳಿಗೆ ಮಗು ಹೇಗ್ ಬೆಳೀತಾ ಇದೆ ಅಂತ ಟ್ರ್ಯಾಕ್ ಮಾಡ್ಕೊಂಡ್ ಬಂದ್ರೆ ಈಸಿಯಾಗಿ ಗೊತ್ತಾಗ್ಬೋದು. ಡಾಕ್ಟರ್, ಹಾಗಿದ್ರೆ ಇದು ಹೆರಿಡಿಟರಿ ಮುಖಾಂತರ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಈ ಥೈರಾಯ್ಡ್? ಇದಕ್ಕೆ ಹೆರಿಡಿಟರಿ ಅಂತ ಹೇಳಲಿಕ್ಕಾಗಲ್ಲ. ಇದು ಥೈರಾಯ್ಡ್ ಬರೋದು ಬಂದು ಮೋಸ್ಟ್ ಕಾಮನ್ ಕಾಸ್ ಬಂದು ಸಾಮಾನ್ಯ ಜನರಲ್ಲಿ ಆಟೋ ಇಮ್ಯುನಿಟಿ. ಡಾಕ್ಟರ್ ಅನುಷಾ ಹೇಳಿದಂಗೆ ಆಟೋ ಇಮ್ಯುನಿಟಿ ಅಂದ್ರೆ ಏನು ಅಂದ್ರೆ ನಮ್ ದೇಹದೊಳಗೆ ಒಂದು ಆರ್ಮಿ ಇರುತ್ತೆ, ಆರ್ಮಿ ಆಫ್ ಸೆಲ್ಸ್ ನಮ್ ಬ್ಲಡ್ ನಲ್ಲಿ. ಅದ್ರ ಕೆಲಸ ಬಂದು ಹೊರಗಡೆಯಿಂದ ಬರುವ ಇನ್ಫೆಕ್ಷನ್, ವೈರಸ್, ಬ್ಯಾಕ್ಟೀರಿಯಾ ಇದನ್ನ ದಾಳಿ ಮಾಡೋದು ಅದ್ರ ಕೆಲಸ. ಓಕೆನಾ? ಕೆಲವೊಮ್ಮೆ ಏನಾಗುತ್ತಂದ್ರೆ ಯಾವುದೋ ಒಂದು ವೈರಸ್ ಇಲ್ಲ ಬ್ಯಾಕ್ಟೀರಿಯಾ ನಮ್ ಥೈರಾಯ್ಡ್ ಗ್ರಂಥಿ ತರಾನೇ ಇರುತ್ತೆ. ಸೊ ನಮ್ ಆರ್ಮಿ ಬಂದು ಆ ವೈರಸ್ ಇಲ್ಲ ಬ್ಯಾಕ್ಟೀರಿಯಾ ಮೇಲೆ ದಾಳಿ ಮಾಡ್ತಾ ಇರ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ವೈರಸ್ ಮೇಲೆ ದಾಳಿ ಮಾಡೋದನ್ನ ಬಿಟ್ಬಿಟ್ಟು ನಮ್ ಥೈರಾಯ್ಡ್ ಮೇಲೆ ದಾಳಿ ಮಾಡಕ್ ಶುರು ಮಾಡುತ್ತೆ. ನಮ್ಮ ಆರ್ಮಿ ಬಂದು ನಮ್ ದೇಹದಲ್ಲಿರೋ ಆರ್ಗನ್ ಮೇಲೆ ದಾಳಿ ಮಾಡಬಾರ್ದು ಅಲ್ವಾ? ಆದ್ರೆ ಇಲ್ಲಿ ಕನ್ಫ್ಯೂಸ್ ಆಗಿ ಮಾಡ್ತಾ ಇದೆ. ಈ ಪ್ರೊಸೀಜರ್ಗೆ ಆಟೋ ಇಮ್ಯುನಿಟಿ ಅಂತೀವಿ. ಓಕೆನಾ? ಆಟೋ ಇಮ್ಯುನಿಟಿ ಬಂದು ಕುಟುಂಬದಲ್ಲಿ ಯಾರಿಗಾದರೂ ಥೈರಾಯ್ಡ್ ತೊಂದರೆ ಇದ್ರೆ ಬರೋ ಚಾನ್ಸಸ್ ಹೆಚ್ಚು. ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹೆರಿಡಿಟ್ರಿ ಅಲ್ಲ, ಆದ್ರೆ ಹೆರಿಡಿಟ್ರಿ ಅಲ್ಲ, ಬರೋ ಚಾನ್ಸಸ್ ಹೆಚ್ಚು. ಆದ್ರೆ ನಿಮಗೆ ಆ ವೈರಸ್ ಇಲ್ಲ ಬ್ಯಾಕ್ಟೀರಿಯಾ ಇಲ್ಲ ಯಾವ್ದಾದ್ರು ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಟ್ರಿಗರ್ ಇರುತ್ತೆ. ಆ ಟ್ರಿಗರ್ ಬಂದ್ರೇನೆ ಥೈರಾಯ್ಡ್ ಬರೋದು. ಲೈಕ್ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾದ್ಮೇಲೆ ನೋಡಿದ್ವಿ ಎಷ್ಟೊಂದ್ ಜನಕ್ಕೆ ಥೈರಾಯ್ಡ್ ತೊಂದ್ರೆ ಫಸ್ಟ್ ಟೈಮ್ ಗೊತ್ತಾಯ್ತು. ಅದಕ್ ಮುಂಚೆ ಥೈರಾಯ್ಡ್ ಇರ್ಲಿಲ್ಲ ಅವ್ರಿಗೆ. ಓಕೆ, ಸೊ ಆ ಇನ್ಫೆಕ್ಷನ್ ಆದ್ಮೇಲಿಂದ ಅವರಲ್ಲಿ ಆಟೋ ಇಮ್ಯೂನ್ ಟ್ರಿಗರ್ ಆಯ್ತು. ಸೊ ಆಟೋ ಇಮ್ಯುನಿಟಿ ಟ್ರಿಗರ್ ಆಗಕ್ಕೆ ಒಂದು ನಿಮ್ ಫ್ಯಾಮಿಲಿಗೆ ಪ್ರಿಡಿಸ್ಪೊಸಿಷನ್ ಇರಬೇಕು. ಅದ್ರ ಜೊತೆಗೆ ಏನೋ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಆಗುತ್ತೆ. ಕೆಲವೊಬ್ಬರಿಗೆ ಅದು ಇನ್ಫೆಕ್ಷನ್ ಇರ್ಬೋದು, ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಇರ್ಬೋದು, ಕೆಲವೊಬ್ಬರಿಗೆ ಸ್ಟ್ರೆಸ್ ಇರ್ಬೋದು. ಇದು ಎರಡು ಆದ್ರೇನೆ ಆಟೋ ಇಮ್ಯುನಿಟಿ ಬರೋದು. ಡಾಕ್ಟರ್, ಹಾಗಿದ್ರೆ ಈ ನಾರ್ಮಲ್ ಥೈರಾಯ್ಡ್ ಇಷ್ಟೇ ರೇಂಜ್ ಅಲ್ಲಿ ಇರ್ಬೇಕು ಆತರ ಏನಾದ್ರೂ ಇದೆಯಾ? ಈಗ ಹೇಳಿದ್ರಿ. ಡೆಫಿನೆಟ್ಲಿ ಎಸ್. ನಾರ್ಮಲ್ ಥೈರಾಯ್ಡ್ ರೇಂಜ್ ನಮ್ ಬ್ಲಡ್ ನಲ್ಲಿ ಇಷ್ಟೇ ಲೆವೆಲ್ ನಲ್ಲಿ ಇರ್ಬೇಕು ಅಂತ ಹೆಚ್ಚು ಕಡಿಮೆ ಎಲ್ಲಾ ಲ್ಯಾಬ್ ಅವರು ರೆಫರೆನ್ಸ್ ರೇಂಜಸ್ ಕೊಡ್ತಾರೆ. ಒಂದೊಂದು ಲ್ಯಾಬ್ ನಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದ್ ನಾವು ಬೇರೆ ಬೇರೆ ಕಿಟ್ ಯೂಸ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ. ಅದ್ರಲ್ಲಿ ಮೈನರ್ ವ್ಯತ್ಯಾಸಗಳಿರುತ್ತೆ. ಬಟ್ ಹೆಚ್ಚು ಕಡಿಮೆ TSH ರೇಂಜ್ ಬಂದು 0.5 to 5 ಇರುತ್ತೆ ಮೋಸ್ಟ್ಲಿ ಎಲ್ಲಾ ಲ್ಯಾಬ್ಗಳಲ್ಲಿ. ಯಾವುದೇ ಒಂದೇ ಒಂದು ಟೆಸ್ಟ್ ಮಾಡಿಸ್ಬೇಕು ಥೈರಾಯ್ಡ್, ಮೋಸ್ಟ್ ರಿಲಯಬಲ್ ರೋಬಸ್ಟ್ ಟೆಸ್ಟ್ ಒಂದು ಚಿಕ್ಕ ಊರ್ನಲ್ಲಿ ಮಾಡಿಸಿದ್ರು ರಿಪೋರ್ಟ್ ಕರೆಕ್ಟ್ ಆಗಿ ಬರಬೇಕು ಅಂದ್ರೆ TSH 1 ಟೆಸ್ಟ್ ಮಾಡಿಸಿದ್ರೆ ಸಾಕು. 99.9% ಥೈರಾಯ್ಡ್ ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. T4 T3 ವ್ಯಾಲ್ಯೂ ಫ್ಲಕ್ಚುಯೇಟ್ ಆಗುತ್ತೆ. ನೀವು ಬೆಂಗಳೂರಿನಲ್ಲಿ ಮಾಡಿಸಿರೋ ಲ್ಯಾಬ್ ಟೆಸ್ಟ್ ಗಳಲ್ಲೂ ನೋಡಿದ್ರೆ T4 T3 ವ್ಯತ್ಯಾಸ ಬರುತ್ತೆ. ಆದ್ರೆ ಯೂಶಲಿ TSH ಬಂದು ವೆರಿ ರಿಲಯಬಲ್ ಟೆಸ್ಟ್. ರಿಲಯಬಲ್ ಟೆಸ್ಟ್ ಅಂದ್ರೆ ಸೇಮ್ ರಿಸಲ್ಟ್ ಬರುತ್ತೆ. ಒಂದೇ ಸ್ಯಾಂಪಲ್ ತಗೊಂಡು ಅದನ್ನ 10 ಸತಿ ಮಾಡಿದ್ರೆ
ಸೇಮ್ ರಿಸಲ್ಟ್ ಬರುತ್ತೆ. ಸೊ TSH ಟೆಸ್ಟ್ ಇಸ್ ದ ಬೆಸ್ಟ್ ಟೆಸ್ಟ್ ಥೈರಾಯ್ಡ್ ತೊಂದರೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ. ಸೊ ಈ ಟೆಸ್ಟ್ ಅಲ್ಲಿ TSH ಟೆಸ್ಟ್ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಥೈರಾಯ್ಡ್ ಇದೆಯಾ ಇಲ್ವಾ, ಎಷ್ಟ್ ರೇಂಜ್ ಅಲ್ಲಿ ನಮ್ದು ಥೈರಾಯ್ಡ್ ಇದೆ ಅನ್ನೋದು ಗೊತ್ತಾಗುತ್ತೆ. 99 ಫರ್ದರ್ ಟ್ರೀಟ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಸ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಅನುಷಾ ಮ್ಯಾಮ್. ಈ ಥೈರಾಯ್ಡ್ ಇರುವವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಪಲ್ ಮನೆ ಮದ್ದನ್ನ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ 1 ಚಮಚ ಕೊತ್ತಂಬರಿ ಅಥವಾ ನಾವು ಧನಿಯಾ ಕಾಳು ಅಂತ ಏನ್ ಕರಿತೇವೆ ಅದನ್ನ ರಾತ್ರಿ ಇಡೀ ಒಂದು ಗ್ಲಾಸ್ ನಲ್ಲಿ ನೀರಲ್ಲಿ ನೆನೆ ಹಾಕಿ ಅದಾದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಆ ನೀರನ್ನ ಕುಡಿಬೇಕಂತೆ. ಈ ರೀತಿ ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಮಾಯ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಇದು ನಿಜಾನಾ ಡಾಕ್ಟರ್? ಸೊ ಈ ಮೀಡಿಯಾದಲ್ಲಿ ಏನ್ ಬಂದ್ರೆ ಖಂಡಿತ ತಪ್ಪು ಇನ್ಫಾರ್ಮೇಶನ್ ಅಂತ ಹೇಳ್ಬಹುದು. ಸೊ ಆಲ್ರೆಡಿ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಥೈರಾಯ್ಡ್ ಹೇಗ್ ಬರುತ್ತೆ ಅಂತ, ಆಟೋ ಇಮ್ಯುನಿಟಿ ಹೇಗಾಗುತ್ತೆ. ನೀವೇ ಯೋಚನೆ ಮಾಡಿ, ಆಟೋ ಇಮ್ಯುನಿಟಿ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಡಿಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ ಥೈರಾಯ್ಡ್ ಗ್ರಂಥಿ ನಿಮ್ಗೆ ಬೇಕಾಗಿರೋ ಅಷ್ಟು ಹಾರ್ಮೋನ್ ಸೆಕ್ರೆಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಈ ಧನಿಯಾ ಲೀವ್ಸ್ ಆಗ್ಲಿ ಅಥವಾ ಧನಿಯಾ ಪೌಡರ್ ತಗೊಳ್ಳೋದ್ರಿಂದ ಹೇಗ್ ರಿಪ್ಲೇಸ್ ಮಾಡಕ್ಕಾಗುತ್ತೆ? ನಮಗೆ ಬೇಕಾಗಿರೋದೇನು ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಹಾರ್ಮೋನ್ ಸೆಕ್ರೆಟ್ ಮಾಡ್ತಿಲ್ಲ, ಆ ಹಾರ್ಮೋನ್ ನ ರೀಪ್ಲೇಸ್ ಮಾಡಕ್. ನಾನು ಹೈಪೋಥೈರಾಯ್ಡಿಸಮ್ ಲೋ ಥೈರಾಯ್ಡ್ ಬಗ್ಗೆ ಹೇಳ್ತೀನಿ. ಹಾರ್ಮೋನ್ ರೀಪ್ಲೇಸ್ ಮಾಡ, ಅದು ಬೇಸಿಕ್ ಮೆಕ್ಯಾನಿಸಮ್. ಸೊ ಈ ಧನಿಯಾ ಎಲ್ಲ ಹೇಳಿರ್ಬೋದು, ಯಾಕೆಂದ್ರೆ ಸ್ವಲ್ಪ ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು. ಬೇಕಿದ್ರೆ ಕಾಂಪ್ಲಿಮೆಂಟರಿ ಆಗಿ ಅದು ಹೆಲ್ತಿಗೆ ಒಳ್ಳೇದು ಅಂತ ಯೂಸ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಅದು ಥೈರಾಯ್ಡ್ ಹಾರ್ಮೋನ್ ಟ್ರೀಟ್ಮೆಂಟ್ ರೀಪ್ಲೇಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಮೆಡಿಕೇಶನ್ ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ ನೇ ತಗೋಬೇಕಾಗುತ್ತೆ. ಹೈ ಥೈರಾಯ್ಡ್ ಇದ್ರೆ ಅಗೇನ್ ಮೆಡಿಕೇಶನ್ ಸೆಪರೇಟ್ ಆಗುತ್ತೆ. ಅದು ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಮಾಡಕ್ಕೆ ಬೇರೆ ರೀತಿ ಮೆಡಿಕೇಶನ್ ಬರುತ್ತೆ, ಅದು ಯೂಸ್ ಮಾಡ್ಬೇಕಾಗುತ್ತೆ. ಈ ಧನಿಯಾ ಪೌಡರ್ ಆಗ್ಲಿ ಅಥವಾ ತಗೊಂಡು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಸೊ ಅದನ್ನ ಸಪ್ಲಿಮೆಂಟರಿ ಆಗಿ ತಗೋಬಹುದು, ಬಟ್ ಅದರಿಂದಲೇ ಕ್ಯೂರ್ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಇದನ್ನ ನೀವು ಫಾಲ್ಸ್ ಅಂತ ಹೇಳ್ತೀರಾ, ಮಿಸ್ಲೀಡಿಂಗ್ ಅಂತ ಹೇಳ್ತೀರಾ? ಮಿಸ್ಲೀಡಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎಷ್ಟೊಂದ್ ಜನ ಅದನ್ನ ಯೂಸ್ ಮಾಡಕ್ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಸುಮ್ನೆ ಸಿಂಪ್ಟಮ್ಸ್ ಎಲ್ಲ ಬಂದ್ಬಿಟ್ಟು ಸಫರ್ ಮಾಡ್ತಾರೆ. ಸೊ ಮಿಸ್ಲೀಡಿಂಗ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಯಾವುದೇ ಔಷಧಿ ಇಲ್ಲದೆ ಈಗ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದ್ರಿಂದಾನೇ ಥೈರಾಯ್ಡ್ ಅನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನೀವು ಆಲ್ರೆಡಿ ಹೇಳಿದ್ರಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂತ. ಈಗ ಒಂದ್ ವೇಳೆ ಇದು ಬಿಗಿನಿಂಗ್ ಅಲ್ಲಿ ಇತ್ತು ಅಂತ ಅಂದ್ರೆ ಏನಾದ್ರು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಿ ಆತರ ಕಂಟ್ರೋಲ್ ಮಾಡಬಹುದಾ? ಸೊ ಆಲ್ರೆಡಿ ಮ್ಯಾಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ವಲ್ಪ ವೇಟ್ ಜಾಸ್ತಿ ಆದ್ರೆ TSH ಮಾಡಿದಾಗ ಸ್ವಲ್ಪ ಜಾಸ್ತಿ ಕಡೆ ತೋರಿಸಬಹುದು, ಆಯ್ತಾ? ಹಾಗಿದ್ದಾಗ ನೀವು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಂಡು ವೇಟ್ ಲಾಸ್ ಆದ್ರೆ TSH ನಾರ್ಮಲ್ ಬರ್ಬೋದು. ಇಲ್ಲಿ ಮೆಕ್ಯಾನಿಸಮ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದ್ರೆ ವೇಟ್ ಜಾಸ್ತಿ ಇದ್ದವರಲ್ಲಿ TSH ಸ್ವಲ್ಪ ಜಾಸ್ತಿ ತೋರಿಸ್ಬೋದು, ಆಯ್ತಾ? ಬಟ್ ನಿಜವಾಗ್ಲೂ ಯಾರಿಗೆ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆ ಅವ್ರಿಗೆ ಲೈಫ್ ಸ್ಟೈಲ್ ಮಾತ್ರ ಹೆಲ್ಪ್ ಆಗಲ್ಲ. ಮೆಡಿಕೇಶನ್ ಜೊತೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್. ಸೊ ಎರಡೂ ಬೇಕಾಗುತ್ತೆ, ಮೆಡಿಸಿನ್ ಕೂಡ ಬೇಕಾಗುತ್ತೆ, ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಕೂಡ ಮಾಡ್ಬೇಕಾಗತ್ತೆ. ಸೊ ಈ ಥೈರಾಯ್ಡ್ ಡಿಸ್ಫಂಕ್ಷನ್ ಅಂದ್ರೆ ಏನು ಡಾಕ್ಟರ್? ಇದ್ರಲ್ಲಿ ಏನಾದ್ರು ಟೈಪ್ಸ್ ಏನಾದ್ರು ಇದೆಯಾ? ಸೊ ಆಲ್ರೆಡಿ ಮ್ಯಾಮ್ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಒಂದು ಹೈ ಥೈರಾಯ್ಡ್, ನಿಮ್ಮ T3 T4 ಅಂತ ಇದೆಯಲ್ಲ, ಅದ್ರ ಸೆಕ್ರೇಷನ್ ಜಾಸ್ತಿ ಇರುತ್ತೆ. ಸೊ ಅದು ಅಗೇನ್ ಕೆಲವು ಕಾರಣಗಳಿದೆ. ಒಂದು ಆಟೋ ಇಮ್ಯೂನ್ ಅಂದ್ರೆ ಆಂಟಿಬಾಡೀಸ್ ಅನ್ನೋದು ಥೈರಾಯ್ಡ್ ಗ್ಲ್ಯಾಂಡ್ ನ ಇನ್ನು ಜಾಸ್ತಿ ಹಾರ್ಮೋನ್ ಸೆಕ್ರೇಟ್ ಮಾಡೋ ಹಾಗೆ ಮಾಡುತ್ತೆ. ಇನ್ನೊಂದು ನಾವು ಟಾಕ್ಸಿಕ್ ಅಂದ್ರೆ ಒಂದು ಪಾರ್ಟ್ ಆಫ್ ದಿ ಗ್ಲ್ಯಾಂಡ್ ಮಾತ್ರ ಎಕ್ಸ್ಟ್ರಾ ಹಾರ್ಮೋನ್ ಸೆಕ್ರೇಟ್ ಮಾಡ್ತಾ ಇರುತ್ತೆ. ಅದೆಲ್ಲ ಸ್ಮಾಲ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಹಾರ್ಮೋನ್ಸ್ ಬರ್ತಾ ಇರುತ್ತೆ. ಅದನ್ನ ನಾವು ಟಾಕ್ಸಿಕ್ ನೋಡ್ಲಗೋಟ್ರೆ ಅಥವಾ ಟಾಕ್ಸಿಕ್ ಮಲ್ಟಿನೋಡ್ಲಗೋಟ್ರೆ ಅಂತ ಹೇಳ್ತೀವಿ. ಡಿಫ್ರೆಂಟ್, ಇದು ಹೈ ಥೈರಾಯ್ಡ್. ಸೊ ಇನ್ನೊಂದು ಹೈಪೋಥೈರಾಯ್ಡಿಸಮ್ ಅಂದ್ರೆ ನಿಮ್ ಥೈರಾಯ್ಡ್ T3 T4 ಇರೋದು ಕಮ್ಮಿ ಸೆಕ್ರೇಟ್ ಆಗ್ತಾ ಇರುತ್ತೆ. ಇದ್ಯಾಕಾಗುತ್ತೆ ಅಂದ್ರೆ ಅಗೇನ್ ಮೇನ್ ರೀಸನ್ ಇಲ್ಲಿ ಆಟೋ ಇಮ್ಯುನಿಟಿ. ಇಲ್ಲಿ ಆಂಟಿಬಾಡೀಸ್ ಥೈರಾಯ್ಡ್ ಗ್ಲ್ಯಾಂಡ್ ನ ಡಿಸ್ಟ್ರಾಯ್ ಮಾಡಿರುತ್ತೆ. ಸೊ ನಿಮ್ ಥೈರಾಯ್ಡ್ ನಿಮಗೆ ಬೇಕಾಗಿರೋಷ್ಟು ಹಾರ್ಮೋನ್ ಸೆಕ್ರೇಟ್ ಮಾಡಕ್ ಆಗ್ತಾ ಇರುತ್ತೆ. ಇದು ಹೈಪೋಥೈರಾಯ್ಡಿಸಮ್. ಸೊ ಇನ್ನೊಂದು ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಗಾಯ್ಟರ್. ಗಾಯ್ಟರ್ ಅಂದ್ರೆ ನಿಮ್ ಥೈರಾಯ್ಡ್ ಗ್ಲ್ಯಾಂಡ್ ನಾರ್ಮಲ್ ಸೈಜ್ ಗಿಂತ ಜಾಸ್ತಿ ಸೈಜ್ ಇದ್ರೆ ಅದನ್ನ ಗಾಯ್ಟರ್ ಅಂತ ಕರೀತೀವಿ. ಸೊ ಗಾಯ್ಟರ್ ಇದ್ದ ತಕ್ಷಣ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಈ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿದ್ರು ಕೂಡ ನಾರ್ಮಲ್ ಹಾರ್ಮೋನ್ ಸೆಕ್ರೇಟ್ ಮಾಡ್ತಾ ಇದ್ರು. ಸೊ ಬಟ್ ಗಾಯ್ಟರ್ ಇದ್ದಾಗ ಸ್ಕ್ಯಾನ್ ಮಾಡಿ ನೋಡ್ಬೇಕು ಏನಾದ್ರು ಗೆಡ್ಡೆಗಳಿದೆಯಾ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಅಂತ. ಮೇನ್ ಆಗಿ ಈ 3 ಥೈರಾಯ್ಡ್ ಹಾರ್ಮೋನ್ಸ್ ನಾವು ಯೂಶಲಿ ಡೀಲ್ ಮಾಡ್ತಾ ಇರ್ತೀವಿ. ಸೊ ಥೈರಾಯ್ಡ್ ಇದ್ದವ್ರು ಇಂಥ ಫುಡ್ ನ ತಿನ್ಬಾರ್ದು ಅಂತ ಆತರ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಇಂಥ ಅನ್ನೋ ತರ ಏನಾದ್ರು? ಥೈರಾಯ್ಡ್ ಇದರಲ್ಲಿ ಸೆಪರೇಟ್ ಆಗಿ ಥೈರಾಯ್ಡ್ ಡಯಟ್ ಅಂತ ನಾನ್ ರೆಕಮೆಂಡ್ ಮಾಡಲ್ಲ.
ಒಪ್ಕೋತೀನಿ, ಕೆಲವು ಗಾಯ್ಟ್ರೋಜನ್ಸ್ ಅಂತ ಇರುತ್ತೆ, ಇದು ಕ್ಯಾಬೇಜ್ ಇರ್ಬೋದು ಅಥವಾ ಕಾಲಿಫ್ಲವರ್, ಬ್ರೊಕೋಲಿ. ಸೊ ಇದು ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ತಿಂತೀರಾ, ಎಷ್ಟು ಕ್ವಾಂಟಿಟಿ ತಿಂತೀರಾ, ಕುಕ್ಡ್ ತಿಂತೀರಾ ಅಥವಾ ರಾ ತಿಂತೀರಾ, ಅದು ಮ್ಯಾಟರ್ ಆಗುತ್ತೆ. ಸೊ ಯಾವಾಗ್ಲೂ ಒನ್ಸ್ ಎ ವೀಕ್ ತಿಂದ್ರೆ ಅಥವಾ ಪ್ರಾಪರ್ ಆಗಿ ಕುಕ್ ಮಾಡ್ಕೊಂಡು ತಿಂದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲ. ಆ ರೀತಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು ಅಂತ ಏನೂ ಇಲ್ಲ. ಸೊ ಎಲ್ಲಾ ಫುಡ್ ಅನ್ನು ತಿನ್ಬಹುದು, ಇದನ್ನ ತಿನ್ಬಾರ್ದು, ಇದನ್ನ ಮುಟ್ಲೇಬಾರ್ದು ಅನ್ನೋ ತರ ಇರೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಕೆಲವೊಂದು ಫೇವ್ರೆಟ್ ಫುಡ್ ಇರುತ್ತೆ. ಸೊ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬಂದಾಗ ಅದನ್ನ ತಿನ್ಬಾರ್ದ ಅನ್ನೋ ಡೌಟ್ಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂದ್ರೆ ಮನೆ ಮದ್ದನ್ನೇ ಇರ್ಬಾರ್ದು, ಸೊ ಹಾಸ್ಪಿಟಲ್ಗೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ನೀವೇನಾದ್ರೂ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ತೀರಾ ಅದನ್ನ ಮಾಡಿ ಅಂತ ಹೇಳಿದೀರಾ. ಸೊ ಒಂದ್ ಒಳ್ಳೆ ಕಿವಿ ಮಾತು ಹೇಳಿದೀರಾ. ಹೆಲ್ತಿಗೆ ಒಳ್ಳೇದಾಗಿದ್ರಲ್ಲ ಟ್ರೈ ಮಾಡೋದ್ರಲ್ಲಿ ಏನು ಹಾರ್ಮ್ ಇಲ್ಲ, ಬಟ್ ಮೆಡಿಕೇಶನ್ ರೀಪ್ಲೇಸ್ ಮಾತ್ರ ಮಾಡು. ಡಾಕ್ಟರ್ ಚಿತ್ರ ಮ್ಯಾಮ್, ಈ TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮಟ್ಟವನ್ನ ಹೆಚ್ಚಿಸೋದಕ್ಕೆ ಬಳಸುವಂತ ಔಷಧಿಗಳಿದೆಯಲ್ಲ, ಅದನ್ನ ಹಂದಿಯ ಥೈರಾಯ್ಡ್ ಗ್ರಂಥಿಯ ಅಂಗಾಂಶಗಳಿಂದ ತಯಾರಿಸ್ತಾರೆ ಅಂತ ವಿಡಿಯೋ ಒಂದ್ರಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಥೈರಾಯ್ಡ್ ಮೆಡಿಸಿನ್ ಅನ್ನ ಸಹ ಹಂದಿಯ ಥೈರಾಯ್ಡ್ ಗ್ರಂಥಿಯ ಅಂಗಾಂಶಗಳಿಂದ ತಯಾರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ನಿಜವಾಗಿಯೂ ಹೌದಾ ಡಾಕ್ಟರ್? ಈ ರೀತಿಯಾಗಿ ಮೆಡಿಸಿನ್ ಅನ್ನ ತಯಾರು ಮಾಡ್ತಾರಾ? ಇದು ಸುಳ್ಳು ಮತ್ತೆ ಮಿಸ್ಲೀಡಿಂಗ್ ಎರಡೂ ಕೂಡ. ಡೆಫಿನೆಟ್ಲಿ ಈ ಸೋಷಿಯಲ್ ಮೀಡಿಯಾ ರೀಲ್ ನಲ್ಲಿ ಬಂದಿರೋ ಇನ್ಫಾರ್ಮೇಶನ್ ತಪ್ಪು, ಮಿಸ್ಲೀಡಿಂಗ್. ಈ ತರ ಮೆಸೇಜಿಂಗ್ ಇಂದ ಹಲವಾರು ಜನ ತಮ್ಮ ಥೈರಾಯ್ಡ್ ಮಾತ್ರೆಯನ್ನು ನಿಲ್ಲಿಸಿ ಅವರ ಸಿಂಪ್ಟಮ್ಸ್ ಗಳೆಲ್ಲ ಮತ್ತೆ ತಿರುಗಿ ಬಂದು ಕಷ್ಟ ಅನುಭವಿಸ್ಕೊಂಡು TSH ಬಂದು 400-500 ಆ ಲೆವೆಲ್ ನಲ್ಲಿ ಕೆಲವೊಮ್ಮೆ ಸೀರಿಯಸ್ ಆಗಿ ಮಿಕ್ಸೆಡಿಮಾ ಕೋಮಾ ಅನ್ನೋ ಕಂಡೀಷನ್ ನಲ್ಲಿ ಕೋಮಾ ತರ ಒಂದು ಕ್ರಿಟಿಕಲ್ ಆದ ಒಂದು ಮೆಡಿಕಲ್ ಎಮರ್ಜೆನ್ಸಿ ನಲ್ಲಿ ಕೂಡ ಬಂದು ಅಡ್ಮಿಟ್ ಆಗೋದನ್ನ ನಾನು ಡಾಕ್ಟರ್ ಅನುಷಾ ಎಲ್ಲರೂ ರೆಗ್ಯುಲರ್ಲಿ ನೋಡ್ತೀವಿ. ಸೊ ಇದು ಅಬ್ಸಲ್ಯೂಟ್ಲಿ ಮಿಸ್ಲೀಡಿಂಗ್ ವಿಡಿಯೋ. ಥೈರಾಯ್ಡ್ ಮಾತ್ರೆ ಏನ್ ತಗೊಳ್ತೀವಿ ನಾವು ಬಾಟಲ್ ನಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ, ಆ ಮಾತ್ರೆ ಬಂದು ಆಕ್ಚುಲಿ ಡ್ರಗ್ ಅಲ್ಲ. ಡ್ರಗ್ ಅಂದ್ರೆ ಯಾವುದೋ ಒಂದು ಕೆಮಿಕಲ್ ಅದು ಹೋಗಿ ನಮ್ ದೇಹದಲ್ಲಿ ಒಂದು ಕೆಲಸ ಮಾಡುತ್ತೆ ಅನ್ನೋದು ಡ್ರಗ್. ಇದು ಬಂದು ಎಕ್ಸಾಕ್ಟ್ಲಿ ನಮ್ ಥೈರಾಯ್ಡ್ ಗ್ರಂಥಿ ಏನ್ T4 ಹಾರ್ಮೋನ್ ಉತ್ಪತ್ತಿ ಮಾಡುತ್ತೋ ಎಕ್ಸಾಕ್ಟ್ಲಿ ಆ ಮಾಲಿಕ್ಯೂಲ್ ಆ ಟ್ಯಾಬ್ಲೆಟ್ ನಲ್ಲಿ ಇರೋದು. ಇದನ್ನ ಸಿಂಥೆಟಿಕ್ ಆಗಿ ಹೈಜಿನಿಕಲಿ ಲ್ಯಾಬ್ ನಲ್ಲಿ ಪ್ರಿಪೇರ್ ಮಾಡ್ತಾರೆ. ಯಾವುದೋ ಒಂದು ಕಾಲದಲ್ಲಿ ಕೆಲವೊಂದು ದೇಶಗಳಲ್ಲಿ ಅವರು ಮಾತ್ರೆಗಳು ತಗೊಳ್ದೇ ಇರಬಾರ್ದು ಅನ್ನೋ ಕೆಲವೊಂದು ಕಮ್ಯುನಿಟಿ ಅವರು ಹಂದಿಯ ಥೈರಾಯ್ಡ್ ಗ್ರಂಥಿಯಿಂದ ಯಾವುದೋ ಒಂದು ಕಾಲದಲ್ಲಿ ತಗೊಳ್ತಾ ಇದ್ರು. ಸೊ ಇದು ಅವಾಗ ನಡೀತಾ ಇದ್ದಿದ್ದು. ಆದ್ರೆ ಇವಾಗ ಇರೋ ಟೆಕ್ನಾಲಜಿನಲ್ಲಿ, ನಮ್ ದೇಶದಲ್ಲಿ ನಡೀತಾ ಇರೋ ಅಡ್ವಾನ್ಸಸ್ ನಲ್ಲಿ, ಈಗ ಇರೋ ಟೆಕ್ನಾಲಜಿನಲ್ಲಿ ನಾವು ಅಬ್ಸಲ್ಯೂಟ್ಲಿ ಸೇಫ್, ಸಿಂಥೆಟಿಕ್ಲಿ ಪ್ರಿಪರೇಟೆಡ್, ಒಳ್ಳೆ ಕ್ವಾಲಿಟಿ ಕಂಟ್ರೋಲ್ ಆಗಿರೋ ಔಷಧಿಗಳು ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ. ಸೊ ನೀವು ತಗೊಳ್ತಾ ಇರೋ ಯಾವ್ದು ಔಷಧಿ, ನಿಮ್ ಡಾಕ್ಟರ್ ಕೊಡ್ತಾ ಇರೋ ಯಾವ್ದು ಔಷಧಿನೋ ಯಾವ್ದು ಅನಿಮಲ್ ಸೋರ್ಸ್ ಇಂದ ಇಲ್ಲ, ಯಾವ್ದು ಅನಿಮಲ್ ಸೋರ್ಸ್ ಇಂದ ಪ್ರಿಪೇರ್ ಮಾಡ್ಲಿಕ್ಕೆ ಕೂಡ ಅಲೌಡ್ ಕೂಡ ಇಲ್ಲ. ಇಟ್ ಇಸ್ ನಾಟ್ ಅಲೌಡ್ ಟು ಡೂ ಸಚ್ ಥಿಂಗ್ಸ್. ಡಾಕ್ಟರ್, ಹಾಗಿದ್ರೆ ಈ ಸ್ಟೇಟ್ಮೆಂಟ್ ನ ನೀವು ಮಿಸ್ಲೀಡಿಂಗ್ ಅಂತ ಹೇಳ್ತೀರಾ? 100% ಮಿಸ್ಲೀಡಿಂಗ್. ಇದರಿಂದ ಕಾಂಪ್ಲಿಕೇಶನ್ಸ್ ಆಗಿ ಜನಗಳು ICU ನಲ್ಲಿ ಬಂದು ಅಡ್ಮಿಟ್ ಆಗೋ ಮಟ್ಟಿಗೆ ಕೂಡ ಹೋಗ್ತದೆ. ಅಂದ್ರೆ ಕೆಲವೊಂದ್ಸತಿ ಅಂತ ವಿಡಿಯೋಗಳನ್ನ ನೋಡಿದಾಗ ಟ್ಯಾಬ್ಲೆಟ್ಸ್ ತಗೋಬಾರ್ದು ಅಥವಾ ಮೆಡಿಸಿನ್ ತಗೋಬಾರ್ದು ಈ ತರ ಇರುತ್ತೆ ಅಂತ ಅನ್ಸುತ್ತೆ. ಸ್ಪೆಷಲಿ ವೆಜಿಟೇರಿಯನ್ಗಳು ಇನ್ನೂ ಅದ್ರಲ್ಲಿ ಹಿಂದೇಟ್ ಹಾಕುವಂತ ಚಾನ್ಸಸ್ ಇರುತ್ತೆ. ಸೊ ಇವಾಗ ಕೊಡ್ತಾ ಇರುವಂತ ಮೆಡಿಸಿನ್ ಏನಿದೆ ಅದು ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿ ಹೈಲಿ ಕ್ವಾಲಿಫೈಡ್ ಆಗಿ ಸಿಗುವಂತ ಮೆಡಿಸಿನ್ ಅಷ್ಟೇ. ಸೊ ಅದ್ರಲ್ಲಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 100% ಇಲ್ಲ. ಸೊ ಈ ವಿಡಿಯೋ ನೋಡಾದ್ಮೇಲೆನೆ ನನಗೆ ಅನ್ಸಿದ್ದು, ನಾವು ಡಾಕ್ಟರ್ಸ್ ಆಗಿದ್ದು ಬರೀ ನಾವು ಹಾಸ್ಪಿಟಲ್ ಕೂತ್ಕೊಂಡು ನಾವ್ ಏನ್ ತಿಳ್ಕೊಂಡಿದೀವೋ ಅದನ್ನ ಮಾತ್ರ ನಮ್ದು ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಲಾಭ ಇಲ್ಲ. ಸೋಷಿಯಲ್ ಮೀಡಿಯಾನಲ್ಲೇ ಎಲ್ಲರೂ ಹೋಗ್ಬಿಟ್ಟು ಏನೇ ಡೌಟ್ ಇದ್ರು ಹುಡ್ಕೋದು. ಸೊ ನಾವು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ನಮಗ್ ಏನ್ ತಿಳಿದಿದೆಯೋ ಒಳ್ಳೇದು ಅದನ್ನ ಹೊರಗೆ ಹಾಕ್ಬೇಕು ಅಂತ ಈ ವಿಡಿಯೋ ನೋಡಿದ್ಮೇಲೆ ನನಗ್ ಸ್ಟ್ರಾಂಗ್ ಆಗಿ ಅನಿಸ್ತು. ಹೌದು, ನಿಜ ಡಾಕ್ಟರ್. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಈಗ ಮಿಸ್ಲೀಡಿಂಗ್ ಕಂಟೆಂಟ್ ಜನ ಹೌದು ಅಂತ ನಂಬಿಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಜನಗಳಿಗೆ ಏನ್ ಬೇಕು ಅದ್ ಸಿಗೋದಿಲ್ಲ, ಏನ್ ಬೇಡ ಅದು ಬೇಗ ಸಿಕ್ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನು ಈ ತರ ಅದು ಸತ್ಯ ಹೌದಾ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ನೀವು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್, ಈ ಚಿಕಿತ್ಸೆ ಬಗ್ಗೆ ನೀವು ಹೇಳಿದ್ರಿ, ಲೈಕ್ ಇದು ಬರೀ ಟ್ಯಾಬ್ಲೆಟ್ಸ್ ಇರುತ್ತಾ ಅಥವಾ ಬೇರೆ ಏನಾದ್ರೂ ಫರ್ದರ್ ಟ್ರೀಟ್ಮೆಂಟ್ ಇರುತ್ತಾ, ಹೇಗೆ? ಸೊ ಮೋಸ್ಟ್ಲಿ ಬಂದು ಇವಾಗ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನ್
ಕಮ್ಮಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅದನ್ನ ಪ್ರತಿದಿನ ನಾವು ಒಂದು ಟ್ಯಾಬ್ಲೆಟ್ ರೀತಿನಲ್ಲಿ ಆ ಹಾರ್ಮೋನ್ ನ ಪಡ್ಕೊಳ್ಬಹುದು. ನಾನು ಒಂದು ವಿಷಯ ಹೇಳ್ತೀನಿ, ಥೈರಾಯ್ಡ್ ಇರೋರಿಗೆ ಯೂಶ್ಲಿ ಥೈರಾಯ್ಡ್ ತೊಂದರೆ ಗೊತ್ತಾಗಿದ ತಕ್ಷಣ ಅವ್ರು ಕೇಳೋ ನೆಕ್ಸ್ಟ್ ತೊಂದರೆ ಲೈಫ್ ಲಾಂಗ್ ಡಾಕ್ಟ್ರೆ, ಜೀವನ ಪೂರ್ತಿ ತಗೊಳ್ಬೇಕಾ ಡಾಕ್ಟ್ರೆ ಅನ್ನೋದ್ ಪ್ರಶ್ನೆ ಕೇಳ್ತಾರೆ. ಇವಾಗ ಥೈರಾಯ್ಡ್ ಹಾರ್ಮೋನ್ ಬೇಕೇ ಬೇಕು ಜೀವನಕ್ಕೆ. ಅದ್ರದ್ದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದರ ಎಫೆಕ್ಟ್ಗಳು ಹಲವಾರು. ವೆಯ್ಟ್ ಗೇನ್ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, BP ಜಾಸ್ತಿ ಆಗ್ಬೋದು, ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು, ಇನ್ಫೆಕ್ಷನ್ ಬಂದ್ರೆ ಅದನ್ನ ಡೀಲ್ ಮಾಡುವಂತ ತಾಕತ್ತು ಕಡಿಮೆ ಆಗ್ಬೋದು. ಹಲವಾರು ಎಫೆಕ್ಟ್ಸ್ ಇರೋದ್ರಿಂದ ಥೈರಾಯ್ಡ್ ಹಾರ್ಮೋನ್ ತಗೊಂಡು ಚೆನ್ನಾಗಿರೋದೇ ಬೆಟರ್ ಆಕ್ಚುಲಿ. ಇವಾಗ ಥೈರಾಯ್ಡ್ ಗ್ರಂಥಿ ನಿಮ್ದು ಮತ್ತೆ ಹಾರ್ಮೋನ್ ಉತ್ಪತ್ತಿ ಮಾಡುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಅದು ಮತ್ತೆ ತಿರುಗಿ ಹಾರ್ಮೋನ್ ಉತ್ಪತ್ತಿ ಮಾಡುವ ಚಾನ್ಸಸ್ ತುಂಬಾ ಕಮ್ಮಿ. ಮೇ ಬಿ ಒಂದು 1 to 2% ಜನಗಳಲ್ಲಿ ಥೈರಾಯ್ಡ್ ಹಾರ್ಮೋನ್ ಮತ್ತೆ ಉತ್ಪತ್ತಿ ಮಾಡಕ್ ಶುರುವಾಗಿ ನಾವು ಥೈರಾಯ್ಡ್ ಮಾತ್ರೆ ಕಡಿಮೆ ಮಾಡ್ಕೊಂಡು ಬರ್ಬೋದು. ಆದ್ರೆ ಮಿಕ್ಕಿದ 99 to 98% ಅವರು ಅದನ್ನ ಕಂಟಿನ್ಯೂ ಮಾಡ್ಲೇಬೇಕಾಗಿ ಬರುತ್ತೆ. ನಾನು ಅವ್ರಿಗೆ ಹೇಳೋ ಮಾತು ಏನು ಅಂದ್ರೆ, ಥೈರಾಯ್ಡ್ ಬಂದು ಆಟೋ ಇಮ್ಯೂನ್ ಡಿಸೀಸ್. ಅದು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದು ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ಅದು ಲೈಟ್ನಿಂಗ್ ಸ್ಟ್ರೈಕ್ ಆಗೋ ತರ. ಯಾರಿಗೆ ಲೈಟ್ನಿಂಗ್ ಸ್ಟ್ರೈಕ್ ಆಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ಥೈರಾಯ್ಡ್ ಗಿಂತ ಜಾಸ್ತಿ ಇವಾಗ ನಮ್ ದೇಶದಲ್ಲಿ ಬೊಜ್ಜುತನ ಹೆಚ್ಚಾಗ್ತಾ ಇದೆ, ಡಯಾಬಿಟೀಸ್ ಹೆಚ್ಚಾಗ್ತಾ ಇದೆ, BP ಹೆಚ್ಚಾಗ್ತಾ ಇದೆ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆ. ಇವು 4 ವಿಷಯ ಬಂದು ನಮ್ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ ಕಂಟ್ರೋಲ್ ನಲ್ಲಿದೆ. ಸೊ ನಾನು ಅವ್ರಿಗೆ ಏನ್ ಹೇಳೋದು ಅಂದ್ರೆ, ಥೈರಾಯ್ಡ್ ಬಂದಿದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆದ್ರೆ ಇವತ್ತು ನೀವು ಡಿಸೈಡ್ ಮಾಡಿ, ನೀವು ಇವಾಗ ನಿಮ್ ಜೀವನ ಶೈಲಿನ ಹೇಗ್ ನಡೆಸ್ತೀರಾ ಅಂದ್ರೆ, ನಿಮ್ ಜೀವನದಲ್ಲಿ ಡಯಾಬಿಟೀಸೋ, ಬ್ಲಡ್ ಪ್ರೆಷರೋ, ಕೊಲೆಸ್ಟ್ರಾಲೋ ಬರ್ದೇ ಇರಂತೆ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ಇವಾಗ ನಾವು ಡಾಕ್ಟರ್ ಅನುಷಾ ಕೂಡ ಹೇಳ್ತಾರೆ, 20 ವಯಸ್ಸು ಹುಡುಗರು, ಕಾಲೇಜ್ ಮಕ್ಕಳು, 18-19 ವಯಸ್ಸು ಮಕ್ಕಳು, 12th ಸ್ಟ್ಯಾಂಡರ್ಡ್ ಮಕ್ಕಳು, ಈ ವಯಸ್ಸಿನಲ್ಲಿ ಶುಗರ್ ಡಯಾಗ್ನೋಸ್ ಮಾಡ್ತಾ ಇದೀವಿ, BP ನೋಡ್ತಾ ಇದೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ICU ನಲ್ಲಿ ಬಂದು ಅಡ್ಮಿಟ್ ಆಗೋದು ನೋಡ್ತಾ ಇದೀವಿ. ಇವು ತಡೆಗಟ್ಟಬಹುದು, ಇವು ನಮ್ ಕಂಟ್ರೋಲ್ ನಲ್ಲಿ, ಅದನ್ನ ತಡೆಗಟ್ಟಬಹುದು. ಥೈರಾಯ್ಡ್ ನ ಬಂದು ತಡೆಗಟ್ಟೋದೋ ಇಲ್ಲ ನಾರ್ಮಲೈಸ್ ಮಾಡೋದೋ ತುಂಬಾ ಕಷ್ಟ. ಸೊ ಯಾವ್ದನ್ನ ಚೇಂಜ್ ಮಾಡಕ್ ಆಗಲ್ವೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡೋ ವಿಸ್ಡಮ್, ಮತ್ತೆ ಯಾವ್ದನ್ನ ಚೇಂಜ್ ಮಾಡ್ಬೇಕು ಅದನ್ನ ಚೇಂಜ್ ಮಾಡೋ ಧೈರ್ಯ, ಎರಡೂ ಬೇಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಡಾಕ್ಟರ್, ಹಾಗಿದ್ರೆ ಈ ಥೈರಾಯ್ಡ್ ನ ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ವಾ ನೀವು ಹೇಳ್ದಂಗೆ? ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ಕಂಟ್ರೋಲ್ ಮಾಡಿ ಮೇಂಟೈನ್ ಮಾಡ್ಬೋದು. ಇವಾಗ ಹೇಗೆ ಮೇಂಟೈನ್ ಮಾಡ್ಬೋದು, ಆದ್ರೆ ಕ್ಯೂರ್ ಮಾಡ್ತೀನಿ ಬಂದ್ಬಿಡಿ, ಇದನ್ ಕುಡ್ದ್ಬಿಡಿ, ಅದನ್ ಮಾಡ್ಬಿಡಿ ಅನ್ನೋದು ಕೂಡ ಮಿಸ್ಲೀಡಿಂಗ್, ಅನ್ನೋದು ಕೂಡ ತಪ್ಪೇನೆ. ಸೊ ಯಾವ್ದೋ ಬಂದು ಎಂಡೋಕ್ರೈನಾಲಜಿ ಡಾಕ್ಟರ್ ಬಂದು ನಾನ್ ಥೈರಾಯ್ಡ್ ಸರಿ ಮಾಡ್ಬಿಡ್ತೀನಿ ಅಂತ ಎಲ್ಲೂ ಹೇಳಲ್ಲ. ಆದ್ರೆ ನಾನ್ ಎಂಡೋಕ್ರಿನಾಲಜಿಸ್ಟ್ ಇಲ್ಲ ಬೇರೆ ಈ ತರ ಕ್ವಾಕರಿ ಮಾಡೋರು ಡೆಫಿನೆಟ್ಲಿ ಈ ತರ ಪ್ರಾಮಿಸ್ ಮಾಡ್ತಾರೆ. ಥೈರಾಯ್ಡ್ ಬಂದು ಹೋಗ್ಲಾಡ್ಸೋದಿಕ್ಕೆ ಇವಾಗ ನಿಮ್ದು ಆರ್ಮಿ ಬಂದು ನಿಮ್ ಥೈರಾಯ್ಡ್ ಗ್ರಂಥಿನ ಡೆಸ್ಟ್ರಾಯ್ ಮಾಡಿದೆ ಅಂದ್ರೆ, ಅದಕ್ಕೆ ಕೆಲಸ ಮಾಡೋದಿಕ್ ಬಿಡ್ತಾ ಇಲ್ಲ ಅಂದ್ರೆ ಅದನ್ನ ಹೆಂಗ್ ಚೇತರಿಸಕ್ ಆಗುತ್ತೆ? ಆ ಪವರೇ ಇಲ್ವಲ್ಲ ನಮ್ಮ ಹತ್ರ. ಸೊ ನಾನು ಹೆಂಗ್ ಹೇಳಕ್ಕಾಗುತ್ತೆ ನಾವು ಅದನ್ನ ರೀಸ್ಟಾರ್ಟ್ ಮಾಡ್ಬಿಡ್ತೀವಿ ಅಂತ? ಅಷ್ಟು ಪವರ್ ನಮಗಿಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೋದು, ನಿಯಂತ್ರಣದಲ್ಲಿ ಇಡ್ಬೋದು. ಲೈಕ್ ನಾವು ಈಗ BP ಶುಗರ್ ಬಗ್ಗೆ ಮಾತಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೆಂಗೆ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಆದ್ರೆ ನಾವು ಕ್ಯೂರ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಎಲ್ಲದೂ ಪ್ರಿವೆಂಟಬಲ್ ಕಂಡೀಷನ್ಸ್. ಸೊ ಯಾವ್ದನ್ನ ಪ್ರಿವೆಂಟ್ ಮಾಡ್ಬೇಕೋ ಅಲ್ಲಿ ನಮ್ಮ ಎನರ್ಜಿ ಕೊಡ್ಬೇಕು. ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ. ಎಸ್ ಡಾಕ್ಟರ್, ಈಗ ಒಂದು ವೇಳೆ ಟ್ರೀಟ್ಮೆಂಟ್ ಕೊಡದೆ ಸಿವಿಯರ್ ಕಂಡೀಷನ್ ಹೋದ್ರು ಪೇಷಂಟ್ ಅಂತ ಹೇಳಿದ್ರೆ, ಅಂದ್ರೆ ಕೆಲವೊಂದು ಯಾವ್ದೋ ಒಂದು ವಿಚಾರಕ್ಕೆ ಅಥವಾ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ನೋಡಿದ್ರು ಅಥವಾ ಥೈರಾಯ್ಡ್ ಬಗ್ಗೆ ಅವರಿಗೆ ಅವೇರ್ನೆಸ್ ಇಲ್ವೋ, ಯಾವ್ದೋ ಕಾರಣಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ, ಸಿವಿಯರ್ ಕಂಡೀಷನ್ ಹೋದಾಗ ಅದವರ ಲೈಫಿಗೆ ಏನಾದ್ರು, ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ತರುವಂತ ಚಾನ್ಸಸ್ ಇರುತ್ತಾ? ಸೊ ಎರಡು ಕಂಡೀಷನ್ಸ್, ಹೈಪರ್ ಥೈರಾಯ್ಡಿಸಮ್ ನಲ್ಲೂ ಒಂದು ಎಮರ್ಜೆನ್ಸಿ ಇದೆ, ಅದಕ್ಕೆ ಥೈರಾಯ್ಡ್ ಸ್ಟಾರ್ಮ್ ಅಂತೀವಿ. ಅದರಲ್ಲಿ ಥೈರಾಯ್ಡ್ ಹಾರ್ಮೋನ್ ತೀರಾ ಜಾಸ್ತಿ ಆಗಿ ಅವ್ರ ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಆಗಿ ಅವ್ರ ಹಾರ್ಟ್ ಅದನ್ನ ಕೋಪ್ ಮಾಡಕ್ಕಾಗದೆ ಹಾರ್ಟ್ ಫೇಲಿಯರ್ಗೆ ಹೋಗ್ಬೋದು. ಅದಕ್ಕೆ ಥೈರಾಯ್ಡ್ ಸ್ಟಾರ್ಮ್ ಅಂತೀವಿ. ಇದು ಒಂದು ತುಂಬಾ ಸೀರಿಯಸ್ ಆದ ಕಂಡೀಷನ್. ಇದರಲ್ಲಿ ನಾವು ಪೇಷಂಟ್ ಅನ್ನ ಕಳ್ಕೊಳ್ಳೋದಿಕ್ಕೆ ಆಲ್ಮೋಸ್ಟ್ 30 to 50% ಚಾನ್ಸ್ ಇದೆ. ಮತ್ತಿನ್ನೊಂದ್ ತರದ್ದು ಬಂದು ಹೈಪೋಥೈರಾಯ್ಡಿಸಮ್ಗೆ ಟ್ರೀಟ್ಮೆಂಟ್ ಪಡ್ಕೊಳ್ದೆ ಇದ್ದು ಅವರು ಸೀರಿಯಸ್ ಆಗೋದಿಕ್ಕೆ ತೊಂದರೆ ಇದೆ. ಅದಕ್ಕೆ ನಾವು ಮಿಕ್ಸೆಡಿಮಾ ಕೋಮಾ ಅಂತೀವಿ. ಅದು ಯೂಶಲಿ ಬಂದು ಸ್ವಲ್ಪ ವಯಸ್ಸಾದವ್ರಿಗೆ ಬರುತ್ತೆ.
ಅವರು ಟ್ರೀಟ್ಮೆಂಟ್ ಬಂದು 2-3 ವರ್ಷ ಆತರ ತಗೊಳ್ದೆ ಇದ್ದಿರ್ತಾರೆ. ಸಡನ್ ಆಗಿ ಯಾವುದೋ ಒಂದು ದೊಡ್ಡ ಇನ್ಫೆಕ್ಷನ್ ಆಗುತ್ತೆ, ಲಂಗ್ ಇನ್ಫೆಕ್ಷನ್ ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅವಾಗ ಅವರು ಡ್ರೌಸಿ ಆಗ್ಬಿಡ್ತಾರೆ. ಡ್ರೌಸಿ ಅಂದ್ರೆ ಅಲರ್ಟ್ ಆಗಿರಲ್ಲ, ಕೂತಿದ್ದಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ, ತನ್ನ ಕೆಲಸ ಅವ್ರು ನೋಡ್ಕೊಳಿಕ್ ಆಗೋದಿಲ್ಲ. ಇದು ಕೂಡ ಬಂದು ತುಂಬಾ ಒಂದು ಸೀರಿಯಸ್ ಆದ ಕಂಡೀಷನ್. ಇದರಲ್ಲಿ ಕೂಡ ನಾವು 2 ಪೇಷಂಟ್ ರಲ್ಲಿ ಒಬ್ಬರನ್ನ ಕಳ್ಕೊಳ್ಳೋದಿಕ್ ಚಾನ್ಸ್ ಇದೆ. ಸೊ ಇದೊಂದು ಸಿಂಪಲ್ ವಿಚಾರ, ಎಷ್ಟು ಈಸಿಯಾಗಿ ಟೆಸ್ಟ್ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಳ್ಳೋ ವಿಚಾರದಲ್ಲಿ ಇಷ್ಟು ಸೀರಿಯಸ್ ಮಾಡ್ಕೊಂಡು ಬಂದು ICU ನಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿ ಜೀವಕ್ಕೆ ಅಷ್ಟು ಅಪಾಯ ತಗೊಂಡು ರಿಸ್ಕ್ ತಗೊಳ್ಳೋದು ನೋಡಿದ್ರೆ ಬೇಜಾರಾಗುತ್ತೆ. ಸೊ ಇದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಫಾಲೋ ಮಾಡೋದೇ ಉಚಿತ. ಅಂದ್ರೆ ಮುಂಚೆನೆ ಅದನ್ನ ಆ ಸಿಂಪ್ಟಮ್ಸ್ ಬಂದಾಗ ಅದನ್ನ ಐಡೆಂಟಿಫೈ ಮಾಡಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ತರ ಎಲ್ಲ ಸಿಚುವೇಶನ್ ಅಲ್ಲಿ ಏನು ಸಿಕ್ಕಿ ಒದ್ದಾಡುವಂತ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್, ಈ ಥೈರಾಯ್ಡ್ ಬಗ್ಗೆ ಬೇರೆ ಏನಾದ್ರು ಹೇಳೋದಿದ್ರೆ ಲಾಸ್ಟ್. ಥೈರಾಯ್ಡ್ ಕಂಡೀಷನ್ ಬಂದು ವೆರಿ ವೆರಿ ಕಾಮನ್ ಕಂಡೀಷನ್. ಡಾಕ್ಟರ್ ಅನುಷಾ ಹೇಳಿದ್ದಂಗೆ ಹೆಚ್ಚಿನ ಮಟ್ಟಿಗೆ ಇದು ಆಟೋ ಇಮ್ಯೂನ್ ಕಂಡೀಷನ್. ಸೊ ಇದನ್ನ ರಿವರ್ಸ್ ಮಾಡೋದು ಇಲ್ಲ ಪ್ರಿವೆಂಟ್ ಮಾಡೋದು ಒಂದ್ ಮಟ್ಟಿಗೆ ಕಷ್ಟ. ಬಟ್ ಏನಾದ್ರೂ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ಡೆಫಿನೆಟ್ಲಿ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ಪಡ್ಕೊಳ್ಳಿ. ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ನಿಮ್ ಜೀವನ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನಾರ್ಮಲ್ ಪಾಪ್ಯುಲೇಷನ್ ತರಾನೇ ಇರುತ್ತೆ. ಸೊ ಅದಕ್ಕೆ ನೀವು ಎವ್ರಿ ಡೇ ನಿಮ್ದು ಟ್ಯಾಬ್ಲೆಟ್ ಗಳನ್ನ ಕರೆಕ್ಟ್ ಆಗಿ ತಗೊಂಡು ನಿಮ್ ಡಾಕ್ಟರ್ ಬಂದು ಸ್ಟಾರ್ಟಿಂಗ್ ನಲ್ಲಿ ಮೇ ಬಿ 2-3 ತಿಂಗಳಿಗೆ ಕರೀತಾರೆ. ಒಂದ್ ಲೆವೆಲ್ ನಿಮ್ದು ಸೆಟ್ ಆಗ್ಬಿಡ್ತು ಅಂದ್ರೆ ವರ್ಷಕ್ಕೊಮ್ಮೆ ಕರೀತಾರೆ ಅಷ್ಟೇ. ಅದನ್ನ ಕರೆಕ್ಟ್ ಆಗಿ ಪಾಲಿಸ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೆ ಆ ಟೈಮ್ ನಲ್ಲಿ ಒಂಚೂರು ಕೇರ್ಫುಲ್ ಆಗಿದ್ದು ಹಾರ್ಮೋನ್ ಲೆವೆಲ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ನಿಮ್ದು ಜೀವನ ನಡೆಸಕ್ಕೆ, ಪ್ರೆಗ್ನೆಂಟ್ ಆಗೋದಿಕ್ಕೆ, ಪ್ರೆಗ್ನೆನ್ಸಿ ಪೂರ್ತಿ ಕೂಡ ಏನೋ ತೊಂದರೆಗಳು ಬರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅನುಷಾ, ಸೊ ಥೈರಾಯ್ಡ್ ಆಕ್ಚುಲಿ ತುಂಬಾನೇ ಸಿಂಪಲ್ ಪ್ರಾಬ್ಲಮ್. ಜನ ಸುಮ್ನೆ ತಲೆ ಕೆಡ್ಸ್ಕೊತಾರೆ, ಅಯ್ಯೋ ನನ್ ಥೈರಾಯ್ಡ್ ಬಂತು. ಮ್ಯಾಮ್ ಹೇಳ್ದಾಗೆ ಎಕ್ಸೆಪ್ಟ್ ಮಾಡ್ಕೊಬಿಟ್ರೆ ಒಪ್ಕೋತೀನಿ, ದಿನಕ್ಕೆ 1 ಪಿಲ್ ತಗೋಬೇಕು ಅಂತ. 1 ಟ್ಯಾಬ್ಲೆಟ್ ಅಲ್ಲಿ ನಾರ್ಮಲ್ ಆಗಿರ್ಬಹುದು. ಅದು ಮ್ಯಾಮ್ ಹೇಳಿದಾಗೆ ಒಂದ್ಸಲ ಕಂಟ್ರೋಲಿಗೆ ಬಂದ್ಮೇಲೆ ವರ್ಷಕ್ಕೆ ಒಂದ್ಸಲ ತೋರ್ಸ್ಕೊಂಡ್ರು ಕೂಡ ನಿಮ್ ಥೈರಾಯ್ಡ್ ನಾರ್ಮಲ್ ಆಗೇ ಇರುತ್ತೆ. ಅಷ್ಟೊಂದ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಹೇಗೆ ದಿನ ತಗೊಳ್ತಾ ಬಂದ್ರೆ ನಿಮ್ ಪಾರ್ಟ್ ಆಫ್ ದಿ ರೂಟೀನ್ ಆಗೋಗ್ಬಿಡುತ್ತೆ. ಜಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡು ದಿನ 1 ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಟ್ಸ್ ಅ ಸಿಂಪಲ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಸಜ್ಜಗ್ ವೆಬಿನಾರ್ ನಲ್ಲಿ ಸ್ಪೆಷಲಿ ಥೈರಾಯ್ಡ್ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂತಹ ವಿಚಾರಗಳೇನಿದೆ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಕಂಟೆಂಟ್ ಅನ್ನ ತಗೊಂಡು ಅದು ಸತ್ಯ ಹೌದಾ ಅಲ್ವಾ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ಥೈರಾಯ್ಡ್ ನೀವು ಹೇಳ್ದಾಗೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ಅದನ್ನ ನಾವು ಮುಂಚಿತವಾಗಿ ತಿಳ್ಕೋಬೇಕು. ಅಂದ್ರೆ ಸಿಂಪ್ಟಮ್ಸ್ ಬಂದಾಗ ಅದನ್ನ ನಾವು ಅರ್ಥಕೋಬೇಕು, ಈ ತರ ಸಿಂಪ್ಟಮ್ಸ್ ಇದೆ, ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಡಾಕ್ಟರ್ ಹತ್ರ ಹೋಗ್ಬೇಕು, ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದಿರಾ. ಸೊ ಜನರಿಗೆ ಒಂದು ರೀತಿಯಲ್ಲಿ ಧೈರ್ಯವನ್ನ ತುಂಬಿದ್ದೀರಾ ಇಬ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಚಿತ್ರಾ ಮ್ಯಾಮ್, ಹಾಗೇನೆ ಅನುಷಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇವತ್ತಿನ ಸಜ್ಜಕ ವೆಬಿನಾರ್ ನಲ್ಲಿ ಥೈರಾಯ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಮತ್ತೆ ಯಾವುದನ್ನ ನಂಬುವುದು ಅನ್ನೋದನ್ನ ನಮ್ಮ ಸಜ್ಜಕ್ ಫ್ಯಾಕ್ಟ್ ಚೆಕ್ ವಿಡಿಯೋದಲ್ಲಿ ನೀವು ನೋಡಬಹುದು.